ಹೆಸರು ಇಟ್ಕೊಂಡು ಪ್ರಯೋಜನ ಇಲ್ಲ, ಅದರ ಪ್ರಕಾರ ಇರಬೇಕು. ಶಾಂತಮ್ಮ ಅಂತ ಬಂದರು. ಏನು ಶಾಂತಮ್ಮನವರೇ ಚೆನ್ನಾಗಿದ್ದೀರಾ ಅಂತೆ. ಏನು ಚೆನ್ನಸ್ವಾಮಿ ಕೇಳ್ತಾರೆ ಇರ್ತಾರೆ, ನನ್ನ ಹತ್ರನೂ ಶಾಸ್ತ್ರ ಕೇಳ್ತಾರೆ ಇರ್ತಾರೆ. ಏನು ಚೆನ್ನಸ್ವಾಮಿ ನಮ್ಮ ಚೆನ್ನ, ಒಂದು ಸ್ವಂತ ಮನೆ ಇಲ್ಲ, ಕಾರ್ ಇಲ್ಲ, ಏನು ಚೆನ್ನ ನಮ್ಮ ಚೆನ್ನ ಅಂತಿದ್ರು. ಅಷ್ಟೊಳಗಾಗಿ ಇನ್ನೊಬ್ಬ ಆಕೆ ಬಂದರು. ಆಕೆದು ಪ್ರಶಾಂತಮ್ಮ ಅಂತ. ಈಕೆ ಹೇಳ್ತಿದ್ಲಲ್ಲ, ಮಗುನ ಗಲಾಟೆ ಮಾಡಿಸ್ಬೇಡಿ, ಕೂಡಿಸ್ಕೊಳ್ಳಿ, ಮಲಗಿಸ್ಕೊಂಡ್ಬಿಡಿ. ಈಕೆ ಮಾತಾಡ್ತಿದ್ದೋಳು ಆ ಪ್ರಶಾಂತಮ್ಮ ನೋಡಿ, ಇವ್ರು ಚೆನ್ನಾಗಿದ್ದಾರೆ, ಸ್ವಂತ ಮನೆಗಳು, ಸಾಕಷ್ಟು ಮನೆ ಬಾಡಿಗೆ ಕೊಟ್ಟಿದ್ದಾರೆ, ಕಾರುಗಳಿವೆ, ಸ್ಕೂಟ್ರುಗಳಿವೆ, ಇವ್ರು ಚೆನ್ನಾಗಿದ್ದಾರೆ ಅಂದರು. ಏನು ಪ್ರಶಾಂತಮ್ಮರೇ ಚೆನ್ನಾಗಿದ್ದೀರ ಅಂದರೆ, ಏನು ಚೆನ್ನ ನಮ್ಮ ಚೆನ್ನ, ಈಗ ಚೆನ್ನಾಗಿದ್ದಾಳೆ. ಯಾಕೆಂದರೆ ಬಾಡಿಗೆ ತಾಪತ್ರ ಇಲ್ಲ, ವೆಹಿಕಲ್ ತಾಪತ್ರ, ಡ್ರೈವರ್ ತಾಪತ್ರ ಇಲ್ಲ, ಚೆನ್ನಾಗಿದ್ದಾರೆ. ನಮ್ಮ ಚೆನ್ನ ಏನು ಚೆನ್ನ, ಬಾಡಿಗೆ ಕಾಟ, ಅದು ಕಾಟ, ಇದು ಕಾಟ. ನಿಜವಾಗ್ಲೂ ಎಷ್ಟೇ ನೀವು ಅಧಿಕಾರ, ದುಡ್ಡು ಎಲ್ಲ ಮಾಡ್ಕೊಳ್ಳಿ, ಗೋಳಾಡ್ತಿರೋದು ಒಳಗಡೆ. ಬಡವನು ಗೋಳಾಡ್ತಾನೆ, ಸಾಹುಕಾರನು ಗೋಳಾಡ್ತಾನೆ, ಪ್ರತಿಯೊಬ್ಬರು ಗೋಳಾಡ್ತಾರೆ. ಯಾಕಪ್ಪ ಅಂದರೆ ಕಬೀರ್ ಹೇಳ್ತಾರೆ, ನೇಗೆ ಕೆಲಸ ಕಲ್ತ್ಕೊಂಡೆ ಸಂಪಾದನೆ ಬಂತು, ಸಂಪಾದನೆ ಆದಮೇಲೆ ಹೆಂಡತಿ ಬಂದಳು, ಹೆಂಡತಿ ಆದಮೇಲೆ ಮಕ್ಕಳು ಬಂದರು, ಆದರೂ ಸಮಾಧಾನ ಸಿಗಲಿಲ್ಲ ಅಂತ. ಮತ್ತು ಅವರು ಹೇಳ್ತಾರೆ, ಯಾಕೆ ಸಮಾಧಾನ ಸಿಗಲಿಲ್ಲ? ಜೀವನ ಶೂನ್ಯ. ನಮ್ಮ ಜೀವನ, ಪ್ರತಿಯೊಬ್ಬರ ಜೀವನನೂ, ಯಾವ ಮಹಾತ್ಮರು ಇಬ್ಬರು ಮಾತ್ರ ಪೂರ್ಣವಾಗಿರ್ತಾರೆ. ಯಾರಪ್ಪ ಅಂದರೆ, ಇನ್ನೂ ಹುಟ್ಟಿ 1ನೇ ವಯಸ್ಸಾಗಲಿಲ್ಲ, ಅಹಂಕಾರ ಅಂತ ಇನ್ನೂ ಶುರುವಾಗಿಲ್ಲ, ಆ ಮಗು ಪೂರ್ಣ ಸ್ವರೂಪದಲ್ಲಿರುತ್ತೆ, ಏನು ತಾಪತ್ರ ಇಲ್ಲ ಅದಕ್ಕೆ. ಮತ್ತು ಯಾರಾದರೆ ದೇಶ ಕಾಲಕ್ಕೆ ಅತೀತವಾಗಿರ್ತಕ್ಕಂಥ ಸ್ವಸ್ವರೂಪದಲ್ಲಿ ನಿಂತಿಯಾರೋ, ಕೃಷ್ಣ ಪರಮಾತ್ಮ ಅಂತವರು, ಅವರಿಬ್ಬರು ಪೂರ್ಣವಾಗಿರ್ತಾರೆ, ನೆಮ್ಮದಿಯಾಗಿರ್ತಾರೆ. ಇನ್ನು ಮಿಕ್ನಾದ ಜೀವನ ಎಲ್ಲ ಖಾಲಿ. ಖಾಲಿ ಅಂದರೆ ಇವಾಗ ಇಲ್ಲಿಂದ 0 ಬರ್ಕೊಂಡೋಗಿ, ಎಷ್ಟು 0 ಬರೆದ್ರೆ ಅದಕ್ಕೆ ಎಷ್ಟು ಬೆಲೆ ಇದೆ? ಇಟ್ಲ ಕಡೆಗೆ ಒಂದಿಟ್ರೆ ಅಷ್ಟು 0ಗೆ ಬೆಲೆ ಬರುತ್ತೋ ಇಲ್ವ? ನಮ್ಮ ಜೀವನದಲ್ಲಿ ಒಂದನ್ನು ಕಳ್ಕೊಂಡಿಲ್ಲ. ರವಿ ಅನ್ನತಕ್ಕಂತ ಹಾಕಿ ಕತ್ಲಲ್ಲಿ ಹುಡುಕ್ತಿರ್ತಾರೆ ರಾತ್ರಿ. ಆಕೆ ಅವರೆಲ್ಲ ಸತ್ಸಂಗ ಮಾಡ್ಕೊಂಡಿರ್ತಾರೆ. ಏನು ಸತ್ಸಂಗ ಕೇಳಿದ್ರು ಬದಲಾವಣೆ ಆಗೋಲ್ಲ, ಜನ ಭಾಳ ಕಷ್ಟ. ಸತ್ಸಂಗ ಮಾಡ್ಕೊಂಡಿರ್ತಾಳೆ, ಇವ್ರಿಗೆ ಎಷ್ಟು ಹೇಳೋದು ಅರ್ಥ ಆಗ್ತಿಲ್ಲ, ಈಗನ್ನ ಸ್ವಲ್ಪ ಹೇಳೋಣ ಅಂದ್ಬಿಟ್ಟು ಆ ಬೀದಿ ದೀಪದಲ್ಲಿ ಹುಡುಕ್ತಾ ಇರ್ತಾರೆ. ಮಾತಾಡಿದರೆ ಏನು ಹುಡುಕ್ತಾ ಇದ್ದೀರಾ ಅಜ್ಜಿ, ಏನು ಹುಡುಕ್ತಾ ಇದ್ದೀಯ ಅಂದರೆ, ನಾನು ಸೂಜಿ ಕಳೆದೋಯ್ತಪ್ಪ ಹುಡುಕ್ತಿದ್ದೀನಿ ಅಂತಾಳೆ. ಸೂಜಿ ಕಳೆದೋಯ್ತು ಹುಡುಕ್ತಾ ಇದ್ದೀನಿ. ಈ ಸೂಜಿ ಅನ್ನತಕ್ಕಂಥದ್ದು ಸರಿ ನಾವು ಹುಡ್ಕಣಪ್ಪ ಅಂದ್ಬಿಟ್ಟು ಓಕೆ ನಾವು ಹುಡ್ಕೋಣ ಅಂದ್ಬಿಟ್ಟು ಅವರು ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ. ಆದರೆ ಅವ್ರಿಗೊಂದು ಸಂದೇಹ ಬರುತ್ತೆ, ಎಲ್ಲಿ ಕಳ್ಕೊಂಡೇಳು ಏನೋ, ಇಷ್ಟು ಬೀದಿ ಲೈಟಲ್ಲಿ ಎಷ್ಟು ದೂರ ಹುಡ್ಕೋದು ಅಂದ್ಬಿಟ್ಟು, ಅಜ್ಜಿ ಸೂಜಿ ಎಲ್ಲಿ ಕಳ್ಕೊಂಡೆ ನೀನು ಅಂದರೆ, ಮನೆ ಕಳ್ಕೊಂಡಪ್ಪ. ಅಲ್ಲ ಅಯ್ಯಯ್ಯೋ, ಮನೆ ಕಳ್ಕೊಂಡಿರೋ ಸೂಜಿ ಇಲ್ಲಿ ಹುಡ್ಕೋದು ಸಿಗುತ್ತಾ? ಏನು ಮಾಡೋದಪ್ಪ, ಮನೆಯಲ್ಲಿ ದೀಪ ಇಲ್ಲ, ಅದಕ್ಕೆ ಇಲ್ಲೇ ಹುಡುಕ್ಬೇಕು ತಾನೆ. ನಾವು ಮಾಡ್ತಿರೋದು ಕೆಲಸ. ಆಕೆ ಯಾಕೆ ಹೇಳಿಲ್ಲ ಅಂದರೆ, ನೀವು ಇದೇ ಥರ ಹುಡುಕ್ತಿದ್ದೀರಪ್ಪ, ನೀವು ಆನಂದನ ಎಲ್ಲಿ ಕಳ್ಕೊಂಡ್ರಿ? ಆನಂದಕ್ಕೋಸ್ಕರ ಹುಡುಕ್ತಾ ಇದ್ದೀವಿ ನಾವು, ಎಲ್ಲಿ ಕಳ್ಕೊಂಡ್ರಿ? ಹಾಂ, ಮತ್ತು ನೀವು ಬೆಳಕು ಇಂದ್ರಿಯಗಳು ಎತ್ತಲ ಕಡೆಗೆ ಹೋಗುತ್ತೋ, ಮನಸ್ಸು ಎತ್ತಲ ಕಡೆಗೆ ಹೋಗುತ್ತೋ, ಹತ್ತಲ ಕಡೆ ಹುಡುಕ್ತಿದ್ದೀರೋ ಇಲ್ಲ? ನಾನು ಅಷ್ಟು ನಿಮ್ಗೆ ಅದನ್ನು ಹೇಳೋಣ ಅಂತಲೇ ಈ ಕೆಲಸ ಮಾಡಿದೆ ಅಂತ ಹೇಳೋಕ್ಕೆ. ನಾವು ಅಷ್ಟೇ ಆನಂದನ ಎಲ್ಲಿ ಕಳ್ಕೊಂಡ್ವಿ ಗೊತ್ತಿಲ್ಲ. ಸುಮ್ಮನೆ ಏನಂತಾರೆ, ಎಲ್ಲರೂ ಹುಡುಕ್ತಿದ್ದಾರೆ, ನಾವು ಓಡ್ತಿದ್ದೀವಿ. ನಿಜವಾದ ನಮ್ಮ ತಂದೆ ತಾಯಿಯಲ್ಲಿ ಅಜ್ಜಿ ತಾತ ಆಗಲಿ, ಯಾವ ಬಂಧು ಬಳಗಾಗಲಿ, ಎಲ್ಲಿಗೆ ಓಡ್ತಾ ಇದ್ದೀವಿ, ಯಾಕೆ ಓಡ್ತಾ ಇದ್ದೀವಿ ಅವರೇನು ವಿಚಾರ ಮಾಡಲಿಲ್ಲ. ನಾವು ಹುಟ್ಟಿದ್ವಿ, ಅವ್ರು ನೋಡ್ಕೊಂಡು ನಾವು ಓಡೋಕ್ಕೆ ಶುರು ಮಾಡಿದ್ವಿ.
ಎಷ್ಟೇ ಓಟ ಓಡಿದ್ರೂ ಗೋಳನ ತಗೋ. ಯಾಕಪ್ಪ ಅಂದರೆ ಅದೇ ಕಬೀರ್ ಹೇಳ್ತಾರೆ, ರಾಮ ನೀನು ಬರಲಿಲ್ಲ ನನ್ನ ಜೀವನದಲ್ಲಿ, ನೀನು ಬಂದಿದ್ರೆ ನಾನು ಆನಂದವಾಗಿರ್ತಿದ್ದೆ. ನೀನು ಬರಬೇಕಂತೂ ಇಲ್ಲ. ಯಾಕೆ? ನೀನು ಇಲ್ಲೇ ಇದ್ದೀಯ ಒಳಗಡೆ, ನಿನಗೊಬ್ಬ ಅಡ್ಡಿ ಇದ್ದಾನೆ. ಯಾರವನು? ಅಯ್ಯೋ ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಮನೆಗೊಬ್ಬರು ನನ್ನ ಮಾತು ಕೇಳ್ಕೊಂಡು ಇವರೆಲ್ಲ ಅಡ್ಡಿ ನನಗೆ ಅಂತ. ಅಲ್ಲ, ನೀನೇ ಅಡ್ಡಿ. ನಾನು ಅನ್ನೋ ಅಹಂಕಾರ ಇದೆಯೇ, ಅದು ಎಲ್ಲಿನ ತನಕ ಗಟ್ಟಿಯಾಗಿರುತ್ತೆ, ಗಟ್ಟಿಯಾಗಲ್ಲ, ಎಲ್ಲಿನ ತನಕ ನಾನು ನನ್ನ ಅಭಿಮಾನ ಇರುತ್ತೋ ಅಲ್ಲಿನ ತನಕ ರಾಮ ಒಳಗಡೆ ಇದ್ದರು, ಆನಂದ ಒಳಗಡೆ ಇದ್ದರೂ ನಮಗೆ ಕಾಣಲ್ಲ. ಮತ್ತು ಎಲ್ಲಿ ಹುಡುಕ್ಬೇಕಪ್ಪ ನಾವು? ನಮ್ಮ ಒಳಗಡೆನೇ ಹುಡುಕ್ಬೇಕು. ಈ ಪುರಾಣದಲ್ಲಿ ಕಥೆಗಳು ಹೇಳ್ತಿರ್ತಾರೆ. ಪುರಾಣ ಹೇಳೋರು ಏನು ಮಾಡ್ತಾರೆ ಅಂದರೆ, ಆ ಕಥಾಭಾಗ ಮಾತ್ರ ಹೇಳ್ಬಿಟ್ಟು ಮುಂದಕ್ಕೆ ಹೊರಟ್ಬಿಡ್ತಾರೆ. ಅದ್ರ ತಾತ್ವಿಕವಾದಂಥ ಅರ್ಥ ಏನು ಅನ್ನೋಂತಕ್ಕ ಹೇಳಲಿಕ್ಕೆ ಹೋಗಲ್ಲ. ಸರಿ, ಹಿರಿಯನೇ ಕಟ್ಟು ಗದೆ ತಗೊಂಡು ಹೊರಡ್ತಾನಂತೆ. ಹೇ ನಾರಾಯಣ, ನೀನು ಕಣ ಹುಡುಕ್ತಾ ಇರ್ತೀನಿ, ಕ್ಷಣ ಹುಡುಕ್ತಾ ಇರ್ತೀನಿ, ನೀನು ಕಂಡು ನೀನು ತಲೆ ಹೊಡೆದು ಬಿಡ್ತೀನಿ ಅಂತ. ಅದಕ್ಕೆ ಮನುಷ್ಯನ ಕಣ್ಣಿಗೆ ದೇವರು ಕಾಣಲ್ಲ, ಸಿಗೋಲ್ಲ. ಮನುಷ್ಯನ ಕೈಗೆ ಸಿಕ್ಕಿದ್ರೆ ನಿಜವಾದ ತಲೆ ಹೊಡಿತಾನೆ. ಈಗ ದೊಡ್ಡಬಳ್ಳಾಪುರ ಬಸ್ ಸ್ಟ್ಯಾಂಡಲ್ಲಿ ಸಿಗ್ದ ಅಂತ ಇಟ್ಕೊಳ್ಳಿ, ಹಳೆ ಬಸ್ ಸ್ಟ್ಯಾಂಡ್ ಅಂತಲ್ಲ, ಅಲ್ಲಿ ಸಿಗ್ದ ಅಂತ ಇಟ್ಕೊಳ್ಳಿ. ಯಾಕೆ ಹೊಸ ಬಸ್ ಸ್ಟ್ಯಾಂಡಲ್ಲಿ ಜನ ಇರಲ್ಲ. ಅದು ಯಾಕೆ ಕಟ್ತಾರೋ ಈ ಗೌರ್ಮೆಂಟ್ ತಲೆ ಇಲ್ದಿರ. ಹೊಸ ಬಸ್ ಸ್ಟ್ಯಾಂಡಲ್ಲಿ ಜನ ಇರಲ್ಲ, ಹಳೆ ಬಸ್ ಸ್ಟ್ಯಾಂಡಲ್ಲಿ ಜನ ಇರ್ತಾರೆ. ಅಲ್ಲಿ ದೇವ್ರು ಕಾಣಿಸ್ತಾ ಅಂತ ಇಟ್ಕೊಳ್ಳಿ. ಏನು ಮಾಡ್ತಾರೆ ಜನ? ಬೈಲಿ, ನನ್ನ ಕೀಗಿಟ್ಟಿದ್ಯಾ, ಅವರನ್ನು ಕಾಗಿಟ್ಟಿದ್ಯಾ. ಅದಕ್ಕೆ ದೇವರು ಕಾಣಲ್ಲ. ಸರಿ, ಕಣ ಹುಡುಕ್ತೀನಿ, ಕ್ಷಣ ಹುಡುಕ್ತೀನಿ ಅಂತ ಹೋಗ್ತಾ ಇರ್ತಾನೆ. ಹಿರಣ್ಯಕಶಿಪು ನಾರಾಯಣ ಯೋಚನೆ ಮಾಡ್ತಾನಂತೆ, ಎಲ್ಲಿ ಬಚ್ಚಿಟ್ಕೊಳ್ಳಿ. ದೇವತೆಗಳನ್ನ ಕರೆದು ಹೇಳ್ತಾನೆ, ಚಂದ್ರಗ್ರಹಕ್ಕೆ ಹೋಗು. ಇವನು ಅಲ್ಲಿಗೂ ಬರ್ತಾನೆ. ನಿಜವಾಗ್ಲೂ ಯಾಕೆ ಈ ಥರ ಮಾಡ್ತೀರಿ ಗೌರ್ಮೆಂಟ್ನವರು, ಈ ಸೈಂಟಿಸ್ಟು? ಪೃಥ್ವಿನೇ ಕೆಟ್ಟು ಸಾಲ್ವ್ ಮಾಡಿದ್ದೀರಾ. ಇವತ್ತಿನ ದಿವಸ 90% ಆಫ್ ದಿ ವರ್ಲ್ಡ್, 90 ಭಾಗ ಪ್ರಪಂಚದಲ್ಲಿ ವಾತಾವರಣ ಚೆನ್ನಾಗಿಲ್ಲ. ದಿವಸ 2.5 ಗಂಟೆ 3 ಗಂಟೆ ಆಯುಸ್ ಕಮ್ಮಿ ಆಗ್ತಿದೆ ಅಂತ ಹೇಳ್ತಾರೆ ಅವರೇನೆ. ಮತ್ತು ಚಂದ್ರಗ್ರಹಕ್ಕೆ ಏನು ಮಾಡ್ತೀಯ ನೀನು? ಅಲ್ಲೂ ಇದನ್ನೇ ಮಾಡ್ತೀಯ. ಅಂಗಾರ ಗ್ರಹಕ್ಕೆ ಹೋದ್ರೆ ಇದನ್ನೇ ಮಾಡ್ತೀಯ. ಅಷ್ಟು ಕೋಟಿ ಖರ್ಚು ಮಾಡ್ತಾರೆ ಗೊತ್ತಿಲ್ಲ. ಇಲ್ಲಿ ಕಸ ಗುಡಿಸ್ಕೊಳ್ಳೋಕೆ ಗೊತ್ತಿಲ್ಲ ನಮಗೆ. ಇರಲಿ, ಶ್ರೀಮನ್ನಾರಾಯಣ ಹೇಳ್ತಾನೆ, ಸ್ವಲ್ಪ ಯೋಚನೆ ಮಾಡು. ಇವನು ಅಲ್ಲೂ ಬರ್ತಾನೆ, ಅಂಗಾರ ಗ್ರಹಕ್ಕೆ ಹೋದ್ರು ಬರ್ತಾನೆ, ಚಂದ್ರಗ್ರಹಕ್ಕೆ ಹೋದ್ರು ಬರ್ತಾನೆ, ಎಲ್ಲೋದ್ರೂ ಬರ್ತಾನೆ. ಮತ್ತು ಎಲ್ಲಿ ಬಚ್ಚಿಟ್ಕೊಳ್ಳಿ ಅಂದರೆ, ಯಾವುದೋ ಒಂದು ವೃದ್ಧ ದೇವತೆ ಹೇಳುತ್ತಂತೆ, ಅವನು ಒಂದು ಕಡೆ ಹುಡುಕಲ್ಲ, ಅಲ್ಲಿ ಹೋಗಿ ಬಚ್ಚಿಟ್ಕೊ. ಎಲ್ಲಿ ಹೇಳು? ಅವನೊಳಗಡೆ ಹೋಗಿ ಕೂತ್ಬಿಡು. ಒಳಗಡೆ ಹೋಗಿ ಕೂತ್ಬಿಟ್ರೆ ಅಲ್ಲಿ ಹುಡುಕಲ್ಲ ಅವನು. ನಾವೆಲ್ಲ ಕಡೆ ಹುಡುಕ್ತಾ ಇದೀವಿ ಆನಂದನ, ಹೌದಲ್ಲ? ನಿಮ್ಮಲ್ಲೇ ಇದೆ ಅಂದರೆ ಮೊಟ್ಟಮೊದಲು ಹುಡುಕಲ್ಲ, ಕೇಳಿದ ಮೇಲೂ ಕುಚ್ಚನಾಗಿ ಓದ್ತಾ ಏನಾಗಲ್ಲ. ಅವನೊಳಗಡೆ ಹೋಗಿ ಕೂತ್ಬಿಡು, ಅವಾಗ ಅವನಲ್ಲಿ ಹುಡುಕಲ್ಲ. ಅಂದರೆ ಶ್ರೀಮನ್ನಾರಾಯಣ ಹಿರಣ್ಯಕೇಶಿ ಒಳಗಡೆ ಕೂಡ್ತಾನಂತೆ. ಇದು ಕತೆ. ಹಿರಣ್ಯ ಅಂದರೆ ಬಂಗಾರ, ದುಡ್ಡು. ಮತ್ತು ಇನ್ನೂ ಸ್ವಲ್ಪ ವಿಶಾಲವಾಗಿ ತಗೋಬೇಕಾದ್ರೆ ಭೌತಿಕ ಸಂಪತ್ತು. ಅದ ಕಶಿಪು ಅಂದರೆ ಪ್ರೀತಿಸೋರು. ಅಂದರೆ ಯಾರ್ಯಾರು ಬಂಗಾರ ಅಂದರೆ ಪ್ರೀತಿ ಇದೆಯೋ, ನಾಗಮ್ಮನವರೇ, ಬಂಗಾರ ಅಂದರೆ ಪ್ರೀತಿ ಇದೆಯೋ ಇಲ್ಲ? ಬಂಗಾರ ಶಬ್ದ ಕೇಳಿದಾಗ ಎದ್ದು ಹೇಳ್ಬೇಕು ಜನ, ಏನೋ ಬಂಗಾರ ಅಂತೀರ, ಸಿಗುತ್ತೋ ಏನೋ ಅಂತ. ಅವಾಗ ಏನಂದರೆ ತುಕ್ಕಡಿಸಿದ್ರೆ ಬಂಗಾರ ಅನ್ನತಕ್ಕಂಥದ್ದು. ಕೂತ್ಕೊಳ್ಳಿ, ಯಾಕೆ ಎದ್ದು ಹೋಗ್ತೀರ? ಬಂಗಾರ ಅನ್ನತಕ್ಕಂಥದ್ದು ನಮಗೆ ಪ್ರೀತಿ ಇದೆ, ಹೌದಲ್ಲ? ದುಡ್ಡು ಅಂದರೆ ಅಯ್ಯೋ, ಈಗಂತೂ ದುಡ್ಡೇ ತಲೆನೇ, ಯಾವಾಗ ದುಡ್ಡೇ ತಲೆನಲ್ಲಿತ್ತು. ಅದೇನೋ 500,000 ಅದೇನೋ ಮಾಡಿದ್ರು ಮೋದಿ. ಇವಾಗ ಎಲ್ಲರ ತಲೆನಲ್ಲಿ ದುಡ್ಡು ಪೇಪರ್ಲೆಲ್ಲ ಅದೇನೆ. ದುಡ್ಡು ಅಂದರೆ ಯಾರು? ಹಿರಣ್ಯಕಶಿಪು. ಯಾರ್ಯಾರು ಬಂಗಾರ ಅಂದರೆ ಪ್ರೀತಿನೋ, ದುಡ್ಡು ಅಂದರೆ ಪ್ರೀತಿನೋ, ಅವರೇ ಹಿರಣ್ಯಕಶಿಪುಗಳು. ಈ ಸ್ವಾಮಿ ಆ ಸ್ವಾಮಿ ಬಿಟ್ಟು ಕೈವಲ್ಯ ಸ್ವಾಮಿಯನ್ನು ಸೇರಿಸ್ಕೊಂಡ್ರೆ ಎಲ್ಲರೂ ಹಿರಣ್ಯಕಶಿಪುಗಳೇ. ಯಾಕೆ? ಭೌತಿಕ ಸಂಪತ್ತೇ ಬೇಕು ನಮಗೆ. ಅದಾಗ ನಾವೆಲ್ಲಿ ಹುಡುಕೋಬೇಕು? ಶ್ರೀಮನ್ನಾರಾಯಣನ ಆನಂದನ ಅಂದರೆ ನಮ್ಮಲ್ಲೇ ಹುಡುಕೋಬೇಕು. ನಮ್ಮಲ್ಲೇ ಹುಡುಕೋಬೇಕು. ನಿಜವಾಗ್ಲೂ ಭಾಳ ಕಷ್ಟ ಇಲ್ಲ. ಏನಂದ್ರೆ ಜನಗಳಿಗೆ ಎಷ್ಟೇ ಹೇಳಿದ್ರು ನಿಜವಾದಂಥ ಆಸಕ್ತಿ ಬರೋಲ್ಲ ಮೊದಲು. ಮತ್ತು ಏನು ಕೇಳೋದು ಮರ್ತು ಬಿಡೋದು, ಇದೇ ಥರ ಮಾಡ್ತಾರೆ. ಮೊನ್ನೆ
ನಮ್ಮ ಆನಂದ ಸ್ವಾಮಿಗಳು ಹೇಳಿದ್ರಲ್ಲ, ಮನೆಯಲ್ಲಿ ಯಾರನ್ನ ಒಂದು ಮಾತಂದರೆ ಅಥವಾ ಬಂಧು ಬಳಗ ಒಂದು ಮಾತಂದರೆ ನಾವೇನು ಮಾಡ್ತೀವಿ ಹೇಳಿ, ಸತ್ರು ಮರೆಯಲ್ಲ ಅಂತೀವ ಇಲ್ಲ. ಆ ಮಾತಿಗೆ ಅರ್ಥನಲ್ಲಿ ಯಾರು ಸತ್ತರೆ, ನೀನು ಸತ್ತರೆ ಅಂದಾಗ ಇನ್ನು ಮರೆಯೋ ಪ್ರಶ್ನೆನೇ ಇಲ್ಲ. ಯಾರು ಹೇಳ್ತೀಯೋ ಅವ್ರು ಸತ್ತರೆ ನೀನು ಜ್ಞಾಪಕ ಇಟ್ಕೊಂಡು ಪ್ರಯೋಜನ ಇಲ್ಲ. ಆದರೆ ನಾವು ಹೇಳ್ತೀವಿ ಸತ್ರು ಮರೆಯಲ್ಲ ಅಂತ. ಯಾವ ರೀತಿ ಕುಟುಂಬದಲ್ಲಿ ವ್ಯವಹಾರದಲ್ಲಿ ಆ ಮಾತುಗಳನ್ನು ಸ್ಥಿರವಾಗಿ ಜ್ಞಾಪಕ ಇಟ್ಕೊಂಡಿರ್ತೀವೋ ಆ ಅಭ್ಯಾಸನ ಇಲ್ಲಿಗೆ ತೊಗೊಂಬನ್ನಿ. ಎಲ್ಲಿಗೆ? ಶ್ರವಣ ಕೇಳ್ತಿರಲ್ಲ ಇವಾಗ, ಆ ಅಭ್ಯಾಸ ಇಲ್ಲಿಗೆ ತೊಗೊಂಬನ್ನಿ. ಇಲ್ಲಿ ಯಾವುದು ಅಭ್ಯಾಸ ಆಗಿದೆಯೋ, ಇಲ್ಲೇನು ಅಭ್ಯಾಸ ಆಗಿದೆ? ಕೇಳೋದು ಬಿಟ್ಬಿಡೋದು. ಈ ಥರ ಅಂದರೆ ಎಲ್ಲೋ ಒಂದು ಕಡೆ ಪಕ್ಕದಲ್ಲಿ ಯಾರೋ ಮಾತಾಜಿಯವರು ಕೂತಿದ್ರು, ಗೀತಾವಾಣಿ ಅಂತ, ಆಕೆನೂ ಪ್ರವಚನ ಮಾಡ್ತಿರ್ತಾರೆ. ಕೇಳಿ ಬಿಟ್ಟುಬಿಡ್ತೀರಾ ಅಂದೆ. ಆಕೆ ಪ್ರವಚನ ಮಾಡಬೇಕಾದ್ರೆ ಸ್ವಾಮೀಜಿ ಹೇಳಿದ್ರು, ಅವ್ರ ವಾಕ್ಯ ಕೇಳಿ ಬಿಟ್ಟುಬಿಡ್ತೀರಾ ಅಂತ. ಕನಿಷ್ಠ ಪಕ್ಷ ಈ ಕಿವಿನಲ್ಲಿ ಹೋಗಿ ಈ ಕಿವಿ ಬರೋದೊಳಗಾಗಿ ಆ ವಾಕ್ಯಗಳೇನೋ ಕೆಲಸ ಮಾಡುತ್ತೋ ಏನೋ. ಆದರೆ ನನ್ನ ಪ್ರವಚನನ ಜನ ಇಲ್ಲಿ ಕೇಳಿ ಇಲ್ಲಿ ಬಿಡಲ್ಲ, ಮತ್ತು ಪಕ್ಕದಲ್ಲೇ ಹೊರಟೋಗುತ್ತೆ ಅಂತ. ನಿಜವಾದ ಪಕ್ಕದಲ್ಲೇ ಹೊರಟೋಗುತ್ತೆ, ತಲೆಗೇನು ಹೋಗೋದಿಲ್ಲ. ಯಾಕಪ್ಪ ಹೋಗಲ್ಲ ಅಂದರೆ, ನಮಗೆ ಇವಾಗ ಅವ್ರು ಕೇಳಿದಲ್ಲ, ಪರಮಾರ್ಥ ಬೇಕೋ ಪ್ರಪಂಚ ಬೇಕು ಅಂತ ಇನ್ನೊಂದು ಪ್ರಶ್ನೆ ಹಾಕಿದ್ರು. ಇಲ್ಲಿ ನಾವು ಪ್ರಪಂಚ ಬೇಕು ಅನ್ನಲ್ಲ. ಯಾಕೆ? ಪರಮಾರ್ಥಕ್ಕೋಸ್ಕರ ಬಂದೀವಿ, ಪರಮಾರ್ಥವೇ ಬೇಕು ಅಂತೀವಿ. ಆದರೆ ಇವತ್ತು ಇದ್ದಕ್ಕಿದ್ದಾಗೆ ಅನೌನ್ಸ್ ಮಾಡೋದು ಮೋದಿ ಅಂತ ಇಟ್ಕೊಳ್ಳಿ. ನಾಳೆ ದಿವಸ ಮಧ್ಯಾಹ್ನ ಅಲ್ಲ ಬೆಳಗ್ಗೆ 10ರಿಂದ 1 ಗಂಟೆ ತನಕ ಯಾರು ಕ್ಯೂನಲ್ಲಿ ಬಂದು ನಿಲ್ತಾರೋ ಅವ್ರಿಗೆ 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿಬಿಟ್ಟ ಅಂತ ಇಟ್ಕೊಳ್ಳಿ. ಅವಾಗ ಇಲ್ಲಿ ಕಾರ್ಯಕ್ರಮಕ್ಕೆ ಯಾರು ಬರ್ತಾರೆ? ಇನ್ನು ವಿಧಿ ಇಲ್ಲ, ಕೈವಲ್ಯಾನ ಸ್ವಾಮಿಗಳು, ಆನಂದ ಸ್ವಾಮಿಗಳು, ಈ ಸ್ವಾಮಿಗಳು ಬರಬೇಕಷ್ಟೇ. ಯಾಕೆ ನಾವು ಆ ಥರ ತಪ್ಪಿಸ್ಕೊಳ್ಳಾಗಿಲ್ಲ. ನೋಡಿ ಆದ ಕಾರಣ ನಮಗೆ ವಿವೇಕ ಬರಬೇಕು. ಈ ಭೌತಿಕ ಜೀವನದಲ್ಲಿ ಏನು ಮಾಡ್ತಾಯಿದ್ದೀವೋ ಅದು ಎಷ್ಟು ಮಾತ್ರ ಅನ್ನತಕ್ಕಂಥದ್ದು ಅರ್ಥ ಆಗಬೇಕು. ನಿನ್ನೆ ದಿವಸ ನಾವು ರಜೋಗುಣ ಅನ್ನತಕ್ಕಂಥ, ರಜೋಗುಣ ಸುಖ ಅನ್ನತಕ್ಕಂಥ ನೋಡ್ತಾ ಇದ್ವಿ. ಅದರಲ್ಲಿ ಒಂದು ಹೇಳಿದ್ದೆ ನಾನು, ಕರ್ತುತಂತ್ರ ವಸ್ತುತಂತ್ರ ಅನ್ನತಕ್ಕಂಥ ಮೊನ್ನೆ ಹೇಳಿದ್ವಿ. ನಿನ್ನೆ ದಿವಸ ವ್ಯವಹಾರ ದೃಷ್ಟಿ, ಪರಮಾರ್ಥ ದೃಷ್ಟಿ ಅಂತ. ಈ ಕರ್ತುತಂತ್ರ ಅಂದಾಗ ಕೇಳೋದ್ರಲ್ಲಿ 2 ವಿಧ ಇದೆ. ಒಂದು, ನಾವು ಅನುಷ್ಠಾನ ಮಾಡಿ ಸಾಧನೆ ಮಾಡಿ ಫಲ ಪಡಿಬೇಕು. ಇನ್ನೊಂದು, ಕೇಳತಕ್ಕಂಥ ಸಮಯದಲ್ಲೇ ಅರ್ಥ ಮಾಡಬೇಕು, ವಸ್ತುಸ್ಥಿತಿ ಅದು. ಇಲ್ಲ ಆಮೇಲೆ ಮನನ ಮಾಡಬೇಕು, ನಿಧಿಧ್ಯಾಸ ಮಾಡಬೇಕು ಅಂತಾರೆ. ಆದರೆ ಸಾಮಾನ್ಯ ಜನ ಯಾವ ಸಾಧನೆಯೂ ಮಾಡಲ್ಲ. ಎಷ್ಟೇ ಹೇಳಿದ್ರೂ ಏನು ಸಾಧನೆ ಮಾಡಲ್ಲ. ಯಾಕಪ್ಪ ಅಂದರೆ ಎಷ್ಟು ಮಾತ್ರ ಮನಸ್ಸಿರುತ್ತೆ ನಮಗೆ ಅಂದರೆ, ಯಾಕೆಂದರೆ ಅದನ್ನು ಬದಲಾಯಿಸ್ಕೋಬೇಕು. ಅದಕ್ಕೋಸ್ಕರ ಹೇಳ್ತೀನಿ, ಮೊದಲು ಅಲ್ಲಿ ಮನಸ್ಸನ್ನು ಬದಲಾಯಿಸ್ಕೊಂಡು ಸಾಧನೆ ಮಾಡಿ ಸತ್ವಗುಣಕ್ಕೆ ಹೋದರೆ ಆಮೇಲೆ ಅದು ಆಚೆ ಸತ್ವಗುಣದ ಆಚೆ ಪರಮಾತ್ಮ ಪ್ರಾಪ್ತಿ, ಆನಂದ ಪ್ರಾಪ್ತಿ. ಹೌದಾ? ಅದು ನಮಗೇನಾಗುತ್ತೆ ಅಂದರೆ, ಲೌಕಿಕದಲ್ಲಿ ಆದರೆ ಏನಾದರೂ ಕಷ್ಟಪಡ್ತೀವಿ, ಏನಾದರೂ ಮಾಡ್ತೀವಿ. ಅದು ಇತ್ತ ಕಡೆಗೆ ಬಂದಾಗ ಮಾತ್ರ ಆ ದೇವಸ್ಥಾನಕ್ಕೆ ಹೋದ್ವಿ, ಪ್ರದಕ್ಷಿಣೆ ಹಾಕಿದ್ವಿ, ನಮಗಿಷ್ಟು ಬಂದ್ಬಿಡ್ತು ಅನ್ನೋ ಥರ ಇರಬೇಕು. ಇನ್ನೇನು ಸಾಧನೆ ಮಾಡಬಾರ್ದು. ಹೈದ್ರಾಬಾದ್ ಹತ್ರ ಯಾವುದೋ ಒಂದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಶುರುವಾಗಿದೆ ಇತ್ತೀಚೆಗೆ. ಯಾವುದೋ ಹೆಸರು ಮಾಡ್ತಾ ಇರ್ತಾನೆ, ಜ್ಞಾಪಕ ಇದೆ ನಿಮ್ಗೆ ಯಾರಿಗಾದ್ರು? ಒಂದು 108 ರೌಂಡ್ ಹಾಕಿದ್ರೆ, 108 ರೌಂಡ್ ಹಾಕಿದ್ರೆ, ನಮಸ್ಕಾರ ಮಾಡಿದ್ರೆ, ಚಿಲಕಲೂರು ವೆಂಕಟೇಶ್ವರ ಸ್ವಾಮಿ 108 ಸಲ ನಮಸ್ಕಾರ ಮಾಡಿದ್ರೆ ನೀವು ಅಂದ್ಕೊಂಡಿದ್ದಾಗುತ್ತೆ, ನಿಮಗೆ ಬೇಕಾದ ಸಿಗುತ್ತೆ ಅಂತ. ಅದೇನೋ ಪ್ರಾರಂಭದಲ್ಲಿ ಬಂತು, ಕೆಲವರು ಹೋಗಿ 108 ಸಲ ರೌಂಡ್ ಹಾಕಿದ್ರು. ಇವಾಗ ಅಲ್ಲಿ ಹೋದರೆ 108 ಸಲ ರೌಂಡ್ ಹಾಕೋದೇ ಕಷ್ಟ. ಯಾಕೆಂದರೆ ಒಂದು ರೌಂಡ್ ಹಾಕೋಕ್ಕೇ 3 ಗಂಟೆ 4 ಗಂಟೆ ಹಿಡಿಯುತ್ತಂತೆ. ಇನ್ನು 108 ರೌಂಡ್ ಹಾಕಬೇಕಾದ್ರೆ ಹೋಗೇ ಬಿಡ್ತಾರೆ. ಅಂದರೆ ಯಾಕಪ್ಪ ಅಷ್ಟು ರಶ್ ಆಯಿತು? ನಮಸ್ಕಾರ ಹಾಕಿ ಏನೋ ಸಿಗುತ್ತೆ, ನಮಗೇನೋ ಸಿಗಬೇಕು ಅಂತ. ಏನೇ ಸಿಕ್ಕಿದ್ರು ನೆಮ್ಮದಿಯಾಗಿರಲ್ಲ ಅಂತ ಚೆನ್ನಾಗಿ ಅರ್ಥ ಆಗುತ್ತೆ. ಹೌದಾ? ಅದರಲ್ಲಿ
ಕರ್ತೃತಂತ್ರ. ಮತ್ತು ನಮ್ಗೆ ಎಷ್ಟು ಮಾತ್ರಪ್ಪ ಮನಸ್ಸಿರುತ್ತೆ ಇದರಲ್ಲಿ ಅಂದರೆ, ಯಾರೋ ಮಹಾತ್ಮರು ಭಾಳ ಚೆನ್ನಾಗಿ ತಿಳಿಸ್ಕೊಡ್ತಾರೆ ನಮ್ಮ ಮನಸ್ಸು ಯಾವ ರೀತಿ ಇದೆ ಅಂತ. ಸೊ ಅದನ್ನು ಬದಲಾಯಿಸ್ಕೋಬೇಕು ಮೊದಲು. ಬಾಳೆಯ ತೋಟದ ಪಕ್ಕದ ಕಾಡಲು ವಾಸಿಸಲಿದ್ದವು ಮಂಗಗಳು. ಬಾಳೆಯ ತೋಟದ ಪಕ್ಕದ ಕಾಡಲು ವಾಸಿಸಲಿದ್ದವು ಮಂಗಗಳು. ಮಂಗಗಳೆಲ್ಲವೂ ಒಟ್ಟಿಗೆ ಸೇರಿ ಒಂದು ಉಪವಾಸವ ಮಾಡಿದವು. ಅಂದರೆ ಈ ದೈವ ಚಿಂತನೆಯಲ್ಲಿ, ಈ ದೈವ ಸಾಧನೆಯಲ್ಲಿ ನಮ್ಮ ಮನಸ್ಸಲ್ಲಿ ಎಷ್ಟು ಮಾತ್ರ ಇರುತ್ತೆ ಅನ್ನೋದು ಇದು ಚೆನ್ನಾಗಿ ಅರ್ಥ ಆಗುತ್ತೆ. ಸರಿ, ಬಾಳೆ ತೋಟದಲ್ಲಿ ಕಪಿಗಳಿದ್ದು, ಕೋತಿಗಳಿದ್ದು, ಅವೆಲ್ಲ ಸೇರಿ ಉಪವಾಸ ಮಾಡೋಣ ಅಂತ ನಿಶ್ಚಯ ಮಾಡುತ್ತಂತೆ. ಒಳ್ಳೆಯದೇ, ಹೌದಲ್ಲ, ಮಾಡಿದ್ವು. ಏನು ತಿನ್ನದೆ ಮಠ ಮಠ ನೋಡುತ್ತಾ ಇದ್ದವು ಮರದಲ್ಲಿ ಕುಳಿತಲ್ಲೇ. ಏನು ತಿಂದಿರ ಉಪವಾಸ ಮಾಡಬೇಕು ನಿಶ್ಚಯ ಮಾಡಿವೆ. ಏನು ತಿಂದಿರ ಮರದಲ್ಲೇ ಕೂತಿದ್ವು ಅಂತೆ. ಸರಿ, ಸ್ವಲ್ಪ ಹೊತ್ತು ಕೂತಿದ್ದು. ನಾಳೆಗೆ ತಿಂಡಿಯ ಈಗಲೇ ಹುಡುಕುವ ಬನ್ನಿರಿ ಎಂದಿತು ಕಪಿಯೊಂದು. ಇವತ್ತೆಲ್ಲ ಉಪವಾಸ ಮಾಡಿ ನಾಳೆಗೆ ನಮ್ಗೆ ಶಕ್ತಿ ಇರುತ್ತಲ್ಲ ಅಡುಗೆ, ಅಯ್ಯೋ ಮತ್ತೆ ಆಹಾರ ತಂದ್ಕೊಳ್ಳೋಕ್ಕೆ ಈಗಲೇ ತಂದು ಇಟ್ಕೊಳ್ಳೋಣ. ಆಹಾರನ ತಿನ್ನೋದು ಬೇಡ, ನಾವು ಉಪವಾಸ. ಮನುಷ್ಯನ ಇದೇ ಮಾಡ್ತೇನೆ, ಏಕಾದಶಿ ಉಪವಾಸ ಮಾಡಬೇಕಂದ್ರೆ ದ್ವಾದಶಿನ ಯೋಚಿಸ್ತಾ ಇರ್ತಾನೆ. ದ್ವಾದಶಿ ದಿವಸ ಏನು ಮಾಡಬೇಕು, ಮಾಡಬೇಕು ಅಂತ ರೆಡಿ ಮಾಡ್ಕೊಳ್ತಿರ್ತಾನೆ ಹೊರತು, ಅಂದರೆ ಆಹಾರ ಚಿಂತನೆ ಇರುತ್ತೆ ಹೊರತು ದೈವ ಚಿಂತನೆ. ಉಪವಾಸ ಅಂದ್ರೇನು? ಉಪವಾಸ ಸಾನ್ನಿಧ್ಯ, ವಾಸ ಮಾಡತಕ್ಕ ಪರಮಾತ್ಮ ಸಾನ್ನಿಧ್ಯದಲ್ಲಿ ನಮ್ಮ ಮನಸ್ಸು ವಾಸ ಮಾಡಬೇಕು, ಅದು ಉಪವಾಸ. ಸರಿ, ದ್ವಾದಶಿಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇರ್ತಾನೆ. ಅದೇ ರೀತಿ ಕೋತಿಗಳು ನಾಳೆಗೆ ತಿಂಡಿಯ ಈಗಲೇ ಹುಡುಕುವ ಬನ್ನಿರಿ ಎಂದಿತು ಕಪಿಯೊಂದು. ಅಂಥ ಮಾತುಗಳು ಚೆನ್ನಾಗಿ ಅರ್ಥ ಆಗುತ್ತೆ. ಹೌದೌದಣ್ಣ ಎನ್ನುತ್ತ ಎಲ್ಲ ಬಾಳೆಯ ತೋಟಕ್ಕೆ ಹಾರಿದವು. ನೀನು ಹೇಳೋದು ಕರೆಕ್ಟು, ಒಳ್ಳೆ ಬುದ್ಧಿವಂತ ನೀನು, ನಡಿ ಹೋಗೋಣ ಅಂತ ಎಲ್ಲ ಬಾಳೆ ತೋಟಕ್ಕೆ ಹೋದವು. ಹೌದಾ? ತೋಟದಿ ಬಾಳೆಯ ಹಣ್ಣನ್ನು ನೋಡಲು ಆಸೆಯು ಹೆಚ್ಚಿತು ನೀರೂರಿ. ಯಾವಾಗ ನೋಡುವ ಮನಸ್ಸಿನಲ್ಲಿ ಆಸೆನೂ ಬಂತು, ತಿನ್ಬಿಡಬೇಕು ಅಂತ ಅನ್ನಿಸ್ತಿದೆ ಒಳಗಡೆ. ಆದರೆ ಉಪವಾಸ ನಾವು, ಸೊ ತಿನ್ನಬಾರ್ದು ಅಂದ್ಬಿಟ್ಟು ಏನು ಮಾಡೋದು? ತೋಟದಿ ಬಾಳೆಯ ಹಣ್ಣನ್ನು ನೋಡಲು ಆಸೆಯು ಹೆಚ್ಚಿತು ನೀರೂರಿ. ಎಲ್ಲ ಅವನನ್ನು ಹಣ್ಣು ಕಿತ್ಕೊಂಡು ಮತ್ತೆ ಬಂದು ಮರಕ್ಕೆ ಕೂತ್ಕೊಂಡು ಕೈಯಲ್ಲಿ ಇಟ್ಕೊಂಡು ಕೂತಿವೆ. ಅದಕ್ಕೆ ಇನ್ನೊಂದು ಕಪಿ ಹೇಳುತ್ತೆ, ಸುಲಿದೆ ಇಡುವ ಆಗದೆ ಎಂದಿತ್ತು ಆಸೆಯ ಮರಿ ಕಪಿಯೊಂದು. ಅಂದರೆ ಕೈನಲ್ಲಿ ಇಟ್ಕೊಂಡಿದ್ದೀವಿ, ಆ ಹೊಟ್ಟು ತೆಗೆದುಬಿಟ್ಟು, ಸಿಪ್ಪೆ ತೆಗೆದುಬಿಟ್ಟು ಕೈನಲ್ಲಿ ಇಟ್ಕೊಂಡು ಕೂತಾಗ ನಾವು ತಿನ್ನೋದು ಬೇಡ, ಕೈನಲ್ಲಿ ಇಟ್ಕೊಂಡು ಕೂಡೋಣ ಅಂತ. ಅದಕ್ಕೆ ಹೌದೌದೆನ್ನುತ್ತ ಹಣ್ಣನ್ನು ಸುಲಿದವು ಕೈಯೊಳಗೆ ಹಿಡಿದು ಕುಳಿತಿರಲು. ಕೈಯಲ್ಲಿ ಇಟ್ಕೊಂಡು ಕುಳಿತುಕೊಳ್ಳೋಕ್ಕೋಸ್ಕರ ಬಾಳೆಹಣ್ಣು ಸಿಪ್ಪೆ ತೆಗೆದುಬಿಟ್ಟು ಕೈನಲ್ಲೇ ಇಟ್ಕೊಂಡಿದ್ದು. ಹೌದಾ? ಇದು ಉಪವಾಸನೆ. ಅದು ಪಾಪ ತಿನ್ನಲಿಲ್ಲ. ಅಂದರೆ ಆಹಾರ ಚಿಂತೆ ಅನ್ನತಕ್ಕ ಏನೋ ಬಿಟ್ಟೋಯ್ತು ನಮಗೆ. ಅದೇ ರೀತಿ ನಾವು ಶ್ರವಣ ಮಾಡಿ ಏನು ಮಾಡಲಿ, ಲೌಕಿಕ ಚಿಂತೆ ಅನ್ನತಕ್ಕಂಥದ್ದು ಬಿಟ್ಟಿರಲ್ಲ. ಮತ್ತು ಇಷ್ಟು ಮಟ್ಟಿಗೆ ಸಾಧನೆ ನಡೆಯುತ್ತೆ. ಕೈಯಲ್ಲೇತಕ್ಕೆ ಬಾಯೊಳಗಿಟ್ಟರೆ ಆಗದೆ ಎಂದಿತ್ತು ಇನ್ನೊಂದು. ಮನುಷ್ಯನಿಗಾದರೆ ತಿಂದ ತಕ್ಷಣ ಹೊಟ್ಟೆಗೆ ಹೊಟ್ಟೋಗುತ್ತೆ, ಬಾಯಲ್ಲಿ ಹಾಕೊಂಡ ತಕ್ಷಣ ಹೊಟ್ಟೆಗೆ ಹೋಗುತ್ತೆ. ನಮಗೆ ಪರಮಾತ್ಮ ಒಂದು ವ್ಯವಸ್ಥೆ ಕೊಟ್ಟಿಯಾನೆ, ಇಲ್ಲೇ ಇಟ್ಕೊಂಡಿರ್ಬೋದು. ಹೌದಾ? ಆದ ಕಾರಣ ಬಾಯಲ್ಲಿ ಇಟ್ಕೊಳ್ಳೋಣ, ಅಲ್ಲಿಂದ ತಕ್ಕ ಹೋಗೋದು ಬೇಡ, ಬಾಯಲ್ಲಿ ಇಟ್ಕೊಂಡಿರೋಣ ಅಂತೂ. ಕೈಯಲ್ಲೇತಕ್ಕೆ ಬಾಯೊಳಗಿಟ್ಟರೆ ಆಗದೆ ಎಂದಿತ್ತು ಇನ್ನೊಂದು. ಬಾಯೊಳಗೆ ಇಟ್ಕೊಳ್ಳೋಣ ಅಂತೂ. ಆಯಿತು ಬಾಯಲ್ಲಿ ಇಟ್ಕೊಳ್ಳೋಣ, ತಿನ್ನೋದು ಬೇಡ, ಬಾಯಿನ ಕೈಯಲ್ಲಿ ಇಟ್ಕೊಳ್ಳೋದು, ಬಾಯಿನ ಕೈ ನೋವು ಬರುತ್ತೆ, ಯಾಕೆ ಬಾಯಲ್ಲಿ ಇಟ್ಕೊಳ್ಳೋಣ ಅಂದು. ಹಣ್ಣನ್ನು ಬಾಯೊಳಗಿಟ್ಟವು ಜಿಗಿದೆ ಇಡುವ ಎಂದಿತ್ತು ಮತ್ತೊಂದು. ಅಲ್ಲಪ್ಪ, ನಾಳೆ ದಿವಸ ನಮಗೆ ಶಕ್ತಿ ಇರುತ್ತೋ ಇಲ್ಲೋ, ಇವತ್ತೇ ಚೆನ್ನಾಗಿ ಅಗದ್ಬಿಟ್ಟು ಇಲ್ಲೇ ಇಟ್ಕೊಂಡಿರೋಣ, ಇಲ್ಲಿ ಮತ್ತೊಳಗೆ ಕಳಿಸೋದು ಬೇಡ ಅಂತ ಇನ್ನೊಂದು ಹೇಳ್ತಂತೆ. ಕರೆಕ್ಟ್, ನೀನು ಹೇಳೋದು ಕರೆಕ್ಟು ಅಂತೂ. ಜಗಿದು ನುಂಗಿದವೆಲ್ಲ ಆಗಲೇ ಮುಗಿಯಿತು ಉಪವಾಸ. ಈ ನಿಜವಾದ ಇಷ್ಟು ಮಾತ್ರ ನಾವು ಸಾಧನೆ ಮಾಡೋದು. ಸಚ್ಚಿದಾನಂದ ಸರಸ್ವತಿ ಪ್ರವಚನ ಮಾಡಬೇಕಾದ್ರೆ ಸಿದ್ಧಾಂತ ಹೇಳ್ಬೇಕಾದ್ರೆ ಸ್ವಲ್ಪ ಜನ ಬರೋರಂತೆ, ಮತ್ತು ಸಾಧನೆ ಹೇಳ್ಬೇಕಾದ್ರೆ ಯಾರು ಬರ್ತಿರ್ಲಿಲ್ಲಂತೆ. ಯಾಕೆ? ನಾವೇ ಬ್ರಹ್ಮಸ್ವರೂಪ, ಏನು ಸಾಧನೆ ಯಾಕೆ ಅಂತ. ಈಗಿನ ಕಾಲಕ್ಕೆ ಕೆಲವಿದ್ದಾರೆ, ಏನು ಯಾವ ಸಾಧನೆ ಬೇಡ, ನೀವು ಬ್ರಹ್ಮ ಅಂತಾರೆ. ನಿಜವಾಗಿ ಯಾವ ಸಾಧನೆ ಬೇಡ, ಬ್ರಹ್ಮ ಅಂದರೆ ನೋಡಿ ತಿಳ್ಕೊಬೇಕಾದ್ರೆ ಸುಲಭನೇ. ಆಗಲೇ 2-3 ಸಲ ಹೇಳಿದೆ. ಭಾಳಷ್ಟು ಜನ ಹೊಸಬರಿದ್ದೀರಾ, ಕೇಳಿ, ಹಳಬರಿಗೂ ಚೆನ್ನಾಗಿ ಅರ್ಥ ಆಗುತ್ತೆ.
ಈಗ ಮೊನ್ನೆ ಹೇಳಿದ್ದೆ ಅಂತ ಆ ಥರ ತಗೋಬೇಡಿ. ಇಷ್ಟು ಮುಂಚೆ ಏನೇ ಕೇಳಿದೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಕೇಳಿ. ಹೌದಾ? ಎರಡು ಅನುಭವ ಇದೆ ನಮ್ಮಲ್ಲಿ. ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸಿನ ಜೊತೆ ಸೇರಿಕೊಂಡು ಈ ದೃಷ್ಟಿ ಜೊತೆಗೆ ವ್ಯವಹಾರ ಮಾಡತಕ್ಕಂಥ ಅನುಭವ ಒಂದು ಗೊತ್ತಾಗುತ್ತಲ್ಲ. ಇದೇ ರೀತಿಯ ಅನುಭವ ಕನಸಿನಲ್ಲೂ ಇದೆ. ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು, ಅಹಂಕಾರ ಜೊತೆಗೆ ಸೇರಿಕೊಂಡು ಮಾಡತಕ್ಕಂಥದ್ದು ಕನಸಿನಲ್ಲೂ ಇದೆ. ನಿದ್ದೆ ಎಂದಾಗ ಈಗಾರು ನಿದ್ದೆ ಮಾಡಬೇಡಿ, ಎದ್ದೇಳಿ ಅಲ್ಲ. ನಿದ್ದೆ ಎಂದಾಗ ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸಿನಲ್ಲಿ ವ್ಯವಹಾರ ಮಾಡ್ತಿದ್ದೀನಿ ಅನಿಸುತ್ತೋ, ಕನಿಷ್ಠ ಪಕ್ಷ ನಿದ್ದೆ ಅನುಭವನ ಈ ಮನಸ್ಸು ತೆಕ್ಕೊಂಡು ಈಗ ಮನಸ್ಸು ತಂದ್ಕೊಂಡು ನಾನು ಹೇಳೋ ಮಾತು ನೋಡ್ಕೊಳ್ಳಿ. ನಿದ್ದೆನಲ್ಲಿ ಈಗ ನಾನು ಈ ಶರೀರದಲ್ಲಿ ನಿದ್ದೆ ಮಾಡ್ತಿದ್ದೀನಿ ಅನಿಸುತ್ತೋ. ಅಷ್ಟೇ ಅಲ್ಲ, ಆ ನಿದ್ದೆ ಅಂತ ಇವಾಗ ಏನು ಹೇಳ್ತೀರೋ ಆವಾಗ ನೀವಿದ್ರೋ ಇಲ್ಲ ಇದ್ರಿ. ಹೇಗೆ ನಾನು ಇಂಥವಳು, ನಾನು ಇಂಥವನು ಅನ್ನೋ ಅಭಿಮಾನ ಇತ್ತು ಅಲ್ಲಿ. ನಾನು ಇದ್ದೀನಿ ಅಂತಲದು ಅನ್ನಿಸ್ತ ಇಲ್ಲ. ಇವೆಲ್ಲ ಕೊಡುಕೊಂಡು ಇದ್ದೆ ಅಂದರೆ ಮತ್ತೆ ಇದೇ ಅಭಿಮಾನ ಬರುತ್ತೆ. ಎಲ್ಲಣ್ಣ, ಮಲ್ಲಣ್ಣ, ಸಾವಿತ್ರಮ್ಮ ಇದ್ದೆ ಅಂತ ಅಲ್ಲ. ಇತ್ತು. ಏನಿತ್ತಪ್ಪ? ಪವಿತ್ರವಾಗಿರ್ತಕ್ಕಂಥ ಅಸ್ತಿತ್ವ. ಒಂದು ಕಡೆ ತೋರಿಸಿ. ಪವಿತ್ರ ಅಂತಕ್ಕಂಥ ಅಸ್ತಿತ್ವ ಅದೇ ನೀವು ಹೌದಲ್ಲ. ಯಾಕೆ ಇವೆಲ್ಲ ಕೊಡ್ಕೊಂಡಿದ್ದೀರ? ಜಾಗ್ರತ ಅವಸ್ಥೆ ಬುದ್ಧಿ ಹೇಳುತ್ತೆ. ನನ್ನ ಹೆಸರು ಹೇಳಿದೆ ನಾನು. ಯಾವುದು? ವ್ಯವಹಾರ ದೃಷ್ಟಿ, ಲೌಕಿಕ ದೃಷ್ಟಿ, ಪರಮಾರ್ಥ ದೃಷ್ಟಿ ಅಂತ. ಲೌಕಿಕ ದೃಷ್ಟಿ ತಗೊಳ್ಳುತ್ತೆ ಶಾಸ್ತ್ರ. ಯಾತಕ್ಕೋಸ್ಕರ? ಉಪದೇಶ ಮಾಡಲಿಕ್ಕೋಸ್ಕರ. ಸೊ ನಿದ್ದೆ ಅನ್ನತಕ್ಕ ನಾವೆಲ್ಲರೂ ಹೇಳ್ತಿದ್ದೀವಿ. ಅದನ್ನು ಒಪ್ಪಿಕೊಂಡು ನಿದ್ದೆಯನ್ನು ಶಬ್ದ ತಗೊಂಡು ಮತ್ತೇನು ಹೇಳುತ್ತೆ? ನಿದ್ದೆ ಅನ್ನತಕ್ಕಂಥದ್ದು ಏನಿತ್ತಲ್ಲಿ ನೋಡ್ಕೊ ಒಂದ್ಸಲ ಅನ್ನುತ್ತೆ. ನಾನು ನಿದ್ದೆ ಮಾಡಿದ್ದೆ ಆಯಿತು, ಸಂತೋಷ. ನಿದ್ದೆ ಮಾಡಿ ಅಲ್ಲಿದ್ದಾಗ ಏನಿತ್ತು ನೋಡ್ಕೊ ಅಂತ ನೋಡಿದ್ರೆ ಪವಿತ್ರ ಅಂತ ಅಸ್ತಿತ್ವನೇ ಇತ್ತು. ಹೌದಾ? ಅದೇ ನೀನು. ಯಾಕೆ ಇದೆಲ್ಲ ಕೊಡ್ಕೊಂಬಿಟ್ಟಿದ್ವಿ? ಅದು ಆನಂದ ಹೌದಲ್ಲ? ಅಲ್ಲ, ಯಾಕೆ ನಿಮ್ಮ ನಿದ್ದೆ ಅನುಭವ ನೋಡ್ಕೊಂಡು ಹೇಳಬೇಕು ನೀವು. ಅದು ನಿಮ್ಗೆ ಆನಂದ ಅನಿಸುತ್ತೋ ಅಥವಾ ಆತ ನಿದ್ದೆನ ದರಿದ್ರ ನಿದ್ದೆ, ನಾನು ಇನ್ಮೇಲೆ ನಿದ್ದೆನೇ ಮಾಡೋಲ್ಲ ಅಂತೀರೋ? ಯಾಕೆ? ಆನಂದ ನಿದ್ದೆ ಮಾಡಿದೆ, ಹಾಯಾಗಿ ನಿದ್ದೆ ಮಾಡಿದೆ. ಆ ಆನಂದ, ಆ ಹಾಯಿ ಎಲ್ಲಿಂದ ಬಂತು? ಬಂದಿದ್ದಲ್ಲ, ನೀನೇ ಅದು. ಇದು ಅರ್ಥವಾದರೆ ಆನಂದವಾಗಿ ಜೀವನ ಮಾಡ್ಬೋದು. ಇಷ್ಟೇ ನೋಡಿ ವ್ಯತ್ಯಾಸ. ಇದು ಅರ್ಥ ಆಗಲಿಲ್ಲ, ಆನಂದಕ್ಕೋಸ್ಕರ ಜೀವನ ಮಾಡ್ತೀವಿ, ದುಃಖವನ್ನೇ ಅನುಭವಿಸ್ತೀವಿ. ಅರ್ಥವಾಯಿತು, ಆನಂದವಾಗಿ ಜೀವನ ಮಾಡ್ತೀವಿ. ಏನು ಹೇಳಿದ್ರು ಆನಂದವಾಗಿ ಜೀವನ ಮಾಡ್ತೀವಿ. ಆದರೆ ನಮಗೆ ಇದು ತಲೆ ಹೋಗೋದು ಕಷ್ಟ. ಯಾಕೆಂದ್ರೆ ಏನಾದರೂ ತಲೆ ಹೋಗುತ್ತಾಗಲಿ. ಇವಾಗ ಮೋದಿ ಬಗ್ಗೆ ಮಾತಾಡಬೇಕಾದ್ರೆ 500 ರೂಪಾಯಿ 1000 ರೂಪಾಯಿ ಏನೋ ತೆಗೆದಿರಲ್ಲ. ಎಷ್ಟು ಚೆನ್ನಾಗಿ ವಿವರಣೆ ಕೊಡ್ತಾರೋ ಜನಗಳು, ಎಷ್ಟು ಚೆನ್ನಾಗಿ ಅರ್ಥ ಆಗಿದೆಯೋ. ಏನೋ ಬಟ್ ಇಲ್ಲಿ ಮಾತ್ರ ಯಾಕಪ್ಪ ಅಂದರೆ ನಮ್ಮ ಅಂತಃಕರಣ ತಯಾರಾಗಲಿಲ್ಲ. ರಜೋಗುಣ ರಾಜಸಿಕ ಸುಖದಲ್ಲೇ ಜೀವನ ಮಾಡ್ತಿದ್ದೀವಿ. ಆ ರಜೋಗುಣದ ಸುಖ ಅನ್ನತಕ್ಕಂಥದ್ದು ಪ್ರಯೋಜನ ಇಲ್ಲ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದಾರೆ ನೋಡಿ. 38ನೇ ಶ್ಲೋಕ. ಒಂದೊಳ್ಳೆ ಶ್ಲೋಕ ಹೇಳಲಿಕ್ಕೆ ಪ್ರಯತ್ನ ಮಾಡಿ. ಶ್ಲೋಕ ಹೇಳಲಿಕ್ಕೆ ಆಗಲಿಲ್ಲ ಅಂದ್ರೂ ಪ್ರಯತ್ನ ಮಾಡಿ. ತಪ್ಪಾದರೂ ಪರವಾಗಿಲ್ಲ, ಸ್ಮೃತಿಗಳಂತ ಪರವಾಗಿಲ್ಲ. ಕನಿಷ್ಠ ಪಕ್ಷ ಆ ಕೃಷ್ಣ ಪರಬ್ರಹ್ಮ ಅಂತ ಏನು ಬರುತ್ತೋ ಅದನ್ನಾದರೂ ಸ್ಪಷ್ಟವಾಗಿ ಭಕ್ತಿ ಭಾವದ ವಿಚಾರ ಮಾಡಿ ಪ್ರಯತ್ನ ಮಾಡಿ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಅಷ್ಟಾದಶೋऽಧ್ಯಾಯಃ. ಶ್ರೀಭಗವಾನುವಾಚ ವಿಷಯೇಂದ್ರಿಯ ಸಂಯೋಗಾತ್ ಯತ್ತದಗ್ರೇ ಮೃತೋಪಮಂ
ಪರಿಣಾಮೇ ವಿಷಮಿವ ತತ್ಸುಖಂ ರಾಜಸಂಸ್ಮೃತಂ ವಿಷಯೇಂದ್ರಿಯ ಸಂಯೋಗಾತ್ ಯತ್ತದಗ್ರೆ ಮೃತೋಪಮಂ ಪರಿಣಾಮೇ ವಿಷಮಿವ ತತ್ಸುಖಂ ರಾಜಸಂಸ್ಮೃತಂ. ವ್ಯವಹಾರ ದೃಷ್ಟಿ ಪರಮಾರ್ಥ ದೃಷ್ಟಿ ಅಂದಾಗ ವ್ಯವಹಾರದಲ್ಲಿ ಸಾಮಾನ್ಯ ಜನಗಳ ಅಭಿಪ್ರಾಯ ನಿಜ ಅಂದರೆ ಏನು, ಶಾಸ್ತ್ರ ಜ್ಞಾನಿಗಳಿರ್ತಕ್ಕಂಥ ಅಭಿಪ್ರಾಯ ನಿಜ, ಅದನ್ನು ತಗೊಳುತ್ತೆ ಶಾಸ್ತ್ರ. ಯಾತಕ್ಕಪ್ಪ ಅಂದರೆ ಪರಮಾರ್ಥ ದೃಷ್ಟಿನ ಉಪದೇಶ ಮಾಡಲಿಕ್ಕೆ. ಸೊ ವ್ಯವಹಾರ ದೃಷ್ಟಿನ ಯಾವುದನ್ನು ಅನುವಾದ ಮಾಡಿಕೊಳ್ಳುತ್ತೋ ತಗೊಳ್ಳುತ್ತೋ ಉಪದೇಶಕ್ಕೋಸ್ಕರ ಅದು ಉಪದೇಶ ಅಲ್ಲ. ಅದನ್ನು ತಗೊಂಡು ಪರಮಾರ್ಥ ಏನು ತೋರಿಸ್ಕೊಡುತ್ತೋ ಅದು ಉಪದೇಶ ಹೊರತು ಇದು ಉಪದೇಶ ಅಲ್ಲ. ಇವಾಗ ನಿದ್ದೆ ಅಂತ ಎಲ್ಲರೂ ಅಂತೀವಿ, ಶಾಸ್ತ್ರನೂ ತಗೊಳುತ್ತೆ. ಮತ್ತು ಆ ನಿದ್ದೆ ವ್ಯವಹಾರ ದೃಷ್ಟಿಯಿಂದ ಅಂದರೆ ಲೌಕಿಕ ದೃಷ್ಟಿಯಿಂದ ನಿದ್ದೆ ಅನ್ನತಕ್ಕಂಥದ್ದು ತಮೋಗುಣ ಅಂತಾರೆ. ಆದ ಕಾರಣ ಆ ತಮೋಗುಣದಲ್ಲೇ ಇರತಕ್ಕಂಥದ್ದು ಸರಿಯಲ್ಲ ಅದ ಅಂಥೇಳಿ ಮತ್ತೆ ಅದನ್ನು ನಮಗೆ ಸತ್ವಗುಣಕ್ಕೆ ಹೋಗಿ ಶುದ್ಧ ಸತ್ವ ಆದರೆ ಅವಾಗ ಉಪದೇಶ ಮಾಡ್ತಾರೆ ನಿದ್ದೆ ಅಂದರೆ ಏನು ಅಂತ. ನಾನು ಹೇಳಿದ್ನಲ್ಲ, ಇವಾಗ ನೀವು ಸರಿಯಾಗಿ ನೋಡಿಕೊಂಡ್ರೆ ಅದು ನಿಜವಾದ ನಿದ್ದೆ ಅಲ್ಲ, ಆನಂದ ಸ್ವರೂಪ, ಬ್ರಹ್ಮಸ್ವರೂಪ. ಶ್ರುತಿಗಳ ಮಾಂಡವ್ಯ ಉಪನಿಷತ್ತು ಏನು ಹೇಳುತ್ತೆ? ಏಷ ಸರ್ವೇಶ್ವರ, ಏಷ ಸರ್ವಜ್ಞ, ಏಷ ಅಂತರ್ಯಾಮಿ, ಏಷ ಯೋನಿ ಸರ್ವಸ್ವ ಪ್ರವಾಪ್ಯೋಗಿಭೂತಾನಾಂ. ಆ ನಿದ್ದೆ ಅಂತ ಭ್ರಮೆ ಪಡ್ತಿರಲ್ಲ, ಅದೇನೇ ಈಶ್ವರ ಸ್ವರೂಪ, ಬ್ರಹ್ಮಸ್ವರೂಪ, ಆತ್ಮಸ್ವರೂಪ. ಹಾಗಿದ್ಮೇಲೆ ನಿದ್ದೆನೇ ಬ್ರಹ್ಮನ ಭಾಳಷ್ಟು ಜನ ಹಾಗೆ ಹೇಳ್ತಾರೆ. ಕೈವಲ್ಯಾನ ಸ್ವಾಮಿಗಳು ನಿದ್ದೆನೇ ಬ್ರಹ್ಮ, ಅದೇ ನಿದ್ದೆ ಬ್ರಹ್ಮ ಅಂತ ಹೇಳ್ತಿಲ್ಲ, ಬ್ರಹ್ಮನನ್ನು ನಿದ್ದೆ ಅಂತ ಭ್ರಮೆ ಪಡ್ತಾ ಇದ್ದೆ ಅಂತ ತೆಗೆದುಹಾಕೋ ಅದ. ಆದರೆ ಅದು ಇಲ್ಲಿ ನಾವುಗಳು ಇಂದ್ರಿಯ ಮತ್ತು ವಿಷಯಗಳಲ್ಲಿ ಜೀವನ ಮಾಡ್ತಿದ್ದೀವಿ ಹೌದಾ. ಅದಕ್ಕೋಸ್ಕರ ಅದನ್ನು ತಗೊಂಡು ಏನು ಹೇಳ್ತಾ ಇದೆ, ಪ್ರಾರಂಭದಲ್ಲಿ ಆ ವಿಷಯೇಂದ್ರಿಯ ಸಂಯೋಗದಿಂದ ಬರತಕ್ಕಂಥ ಸುಖ ಅಮೃತೋಪಮಂ, ಒಬ್ಬೊಬ್ಬ ಅಮೃತ ಸಮಾನ ಹೌದಾ ಅನ್ನತಕ್ಕಂಥದ್ದು ನಮ್ಮ ದೃಷ್ಟಿ. ಯಾವುದು? ವಿಷಯಗಳಲ್ಲಿ ಜೀವನ ಮಾಡತಕ್ಕಂಥದ್ದು ಅಮೃತ, ಆನಂದ ಹೌದಾ. ಎಷ್ಟು ವಿಷಯ ಸಂಗ್ರಹ ಮಾಡಿಕೊಂಡ್ರೆ ಅಷ್ಟು ಸಂತೋಷ ಅಂತೆಲ್ಲ ಹೇಳ್ತೀವಿ ಹೌದಾ. ಆದರೆ ಇವಾಗ ನೆಕ್ಸ್ಟ್ ಏನು ಹೇಳ್ತಾರೋ ಅದು ಉಪದೇಶ. ಪರಿಣಾಮ ಆ ಇಂದ್ರಿಯ ಮತ್ತು ಇಂದ್ರಿಯಗಳಿಂದ ವಿಷಯಗಳಲ್ಲಿ ಜೀವನ ಮಾಡತಕ್ಕಂಥ ಪರಿಣಾಮ ಏನಪ್ಪ ಆಗುತ್ತೆ ಅಂದರೆ ವಿಷಮಿವ ತತ್ಸುಖಂ ವಿಷಮಿವ. ಆ ಸುಖ ಅನ್ನತಕ್ಕಂಥದ್ದು ವಿಷ. ಸ್ವಲ್ಪ ಜಾಗ್ರತೆ ಕೇಳಿ, ಏನು ಮಾತಾಡ್ತೀರಿ? ಅಯ್ಯ ಕೃಷ್ಣ ಪರಮಾತ್ಮ ಹೇಳ್ಬಿಟ್ಟ ಅಂತ ನೀವು ಹೇಳೋದೆ. ಇಂದ್ರಿಯಗಳಿಂದ ಅನುಭವಿಸ್ತಕ್ಕ ವಿಷಯನೇ ಅದು. ಈಗ ಜಿಲೇಬಿ, ಜಾಂಗೀರು ಎಲ್ಲ ಮಾಡಿದ್ರು, ಚೆನ್ನಾಗಿ ತಿಂದರು ಹೌದಾ. ನಾನು ಹೋಗಿದ್ದೆ ಆ ಮನೆಗೆ, ಊಟಕ್ಕೆ ಕೂತಿದ್ವಿ. ನನಗೆ ಅಷ್ಟು ಧೈರ್ಯ ಇಲ್ಲ ತಿನ್ನೋಕ್ಕೆ, ಬೇಡ ಅಂತೀನಿ. ಅವರೆಲ್ಲ ಚೆನ್ನಾಗಿ ತಿಂದರು, ಪಾಪ ತಿಂದರು, ಭಾಳಷ್ಟು ಚೆನ್ನಾಗಿತ್ತು ಅಂತ ಆನಂದಪಟ್ಟರು. ಅಮೃತ ಹೌದು ಅಲ್ಲ. ಮತ್ತೆ ಮಧ್ಯಾಹ್ನ 4 ಗಂಟೆ ಅಷ್ಟೊತ್ತಿಗೆ ತಲೆ ತಿರುಗಿ ಬಿದ್ದರು. ಏನಾಯಿತು ಅಂತ ನೋಡಿದ್ರೆ ಶುಗರು ಜಾಸ್ತಿ ಆಗಿಬಿಡ್ತು. ಈ ಡಾಕ್ಟ್ರನ್ನ ಬಾ ಅಂದರೆ ಇಲ್ಲೇ ಕರ್ಕೊಂಬನ್ನಿ ಅಂದರು. ಸರಿ ಕರ್ಕೊಂಡೋದ್ರು. ಏನಾಗಿದೆ ಅಂದರೆ ಭಾಳ ಜಾಸ್ತಿ ಆಗುತ್ತೆ, ಕಂಟ್ರೋಲ್ ಆಗಬೇಕು, ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಆಮೇಲೆ ನೋಡೋಣ ಅಂದರು. ಇವಾಗ ಅಲ್ಲಿ ತಿಂದಿದ್ದು ಅಮೃತ ಸಮಾನ ಹೌದಲ್ಲ, ಸಿಹಿನೇ ಅದು. ಇವಾಗ ಏನಾಯಿತು? ಅದೇ ವಿಷ ಆಯಿತಾ ಇಲ್ಲ? ಸರಿ, ವಿಷ ಆಗಿದ್ರೂ ಒಳ್ಳೆಯದೇ ನನ್ನ ಅಭಿಪ್ರಾಯದಲ್ಲಿ. ಯಾಕೆ? ತಕ್ಷಣ ಹೋಗ್ಬಿಟ್ಟಿರೋನು, ಮನೆಯವ್ರಿಗೂ ಸಮಾಧಾನ ಇಲ್ಲ, ಅಯ್ಯೋ ತಾಪತ್ರಯ ಇಲ್ಲ, ಅವನಿಗೂ ತಾಪತ್ರಯ ಇಲ್ಲ. ಆದರೆ ಆ ವಿಷ ಏನು ಮಾಡುತ್ತೆ, ಈ ಇಂದ್ರಿಯದಲ್ಲಿ ಸಿಗತಕ್ಕಂಥ ಸುಖ ವಿಷ ಅಂತಾರಲ್ಲ, ಈ ವಿಷ ಏನಪ್ಪ ಮಾಡುತ್ತೆ ಅಂದರೆ, ಆ ವಿಷ ನೋಡಿ, ವಿಷಯ ವಿಷ ಈ 2 ಶಬ್ದಕ್ಕೂ 1 ಅಕ್ಷರನೇ ವ್ಯತ್ಯಾಸ. ವಿಷಯ ವಿಷ 1 ಅಕ್ಷರ ವ್ಯತ್ಯಾಸ, 2 ಗುಣನೂ ಒಂದೇ.
ಅದು ಒಂದಕ್ಷ ಯಾವ ರೀತಿ ವ್ಯತ್ಯಾಸ ಇದೆಯೋ ವಿಷಯ ಅಂದಾಗ ಹೊರಗಿನ ವಸ್ತುಗಳನ್ನು ತೋರಿಸುತ್ತದೆ ಶಬ್ದ. ವಿಷ ಅಂದಾಗ ಆ ವಿಷ ಅನ್ನತಕ್ಕಂಥ ವಸ್ತುವನ್ನು ತೋರಿಸುತ್ತೆ. ಎರಡರಲ್ಲೂ ಒಂದು ಅಕ್ಷರ ವ್ಯತ್ಯಾಸ. ಮತ್ತು ಆ ಪದಾರ್ಥಗಳಲ್ಲೂ ಒಂದೇ ಗುಣ ಇದೆ, ಅದು ಸ್ವಲ್ಪ ವ್ಯತ್ಯಾಸ ಇದೆ. ಏನಪ್ಪ ಅಂದರೆ ವಿಷ ತಗೊಂಡ ತಕ್ಷಣ ಸಾಯಿಸುತ್ತೆ, ಈ ವಿಷಯಗಳು ತಗೊಂಡ ತಕ್ಷಣ ಸಾಯಿಸಲ್ಲ, ನಿಧಾನವಾಗಿ ಸಾಯಿಸುತ್ತೆ, ದಿವಸ ಸಾಯಿಸ್ತಿರುತ್ತೆ. ನೀವು ನೋಡಿ ಬೇಕಾದರೆ ಭೋಗಾನ ಭುಕ್ತ ವಯಮೇವ ಭುಕ್ತ, ಭೋಗವನ್ನು ನಾನು ಅನುಭವಿಸ್ತಾ ಇದ್ದೀನಿ ಅಂತ ಅಂದ್ಕೊಳ್ತೀವಿ. ನಿಜವಾದ ನೀವು ಭೋಗವನ್ನು ಅನುಭವಿಸಿದರೆ ನಮ್ಮ ಶರೀರ ಶಕ್ತಿ ಅನ್ನತಕ್ಕಂಥದ್ದು ಜಾಸ್ತಿ ಆಗಬೇಕು, ಇಂದ್ರಿಯ ಪಟುತ್ವ ಅನ್ನತಕ್ಕಂಥ ಜಾಸ್ತಿ ಆಗಬೇಕು. ಇನ್ನೂ ಭೋಗ ಅನುಭವಿಸಿದಷ್ಟು ಜಾಸ್ತಿ ಆಗ್ತಿರ್ಬೇಕು, ಇನ್ನೂ ಜಾಸ್ತಿ ಭೋಗ ಅನುಭವಿಸ್ತಕ್ಕಂಥ ಶಕ್ತಿ ಬರಬೇಕು. ಅದು ನಿಜವಾದ ಆ ಶಕ್ತಿ ಬರುತ್ತೋ ಅಥವಾ ಶಕ್ತಿ ಕಮ್ಮಿ ಆಗ್ತಾ ಹೋಗುತ್ತೋ? ಕಮ್ಮಿ ಆಗ್ತಾ ಹೋಗುತ್ತೆ. ಕೊನೆಗೆ ಎಲ್ಲಿಗೋಗುತ್ತೆ? ಸಾವುಗೋಗುತ್ತೆ. ದಿವಸ ಯಾಕೆ ಆಫ್ ಮಾಡಿರ್ಬೇಕಾಗಲ್ಲ? ದಿವಸ ಇಡೀ ಪರವಾಗಿಲ್ಲ ಅಲ್ಲ, ಅದನ್ನು ಆಫ್ ಮಾಡೋಕ್ಕಾಗಲ್ವಾ? ರಿಂಗ್ ಬರೋದು ಆಫ್ ಮಾಡಿರಿ. ದಿವಸ ನಾವು ಅನುಭವಿಸ್ತೀವಿ ಅಂದ್ಕೊಳ್ತೀವಿ, ಇಲ್ಲ, ಆಯುಷ್ ಕಮ್ಮಿ ಆಗ್ತಿದೆ. ಹುಟ್ಟು ಅಂದರೆ ಇದು ಡಿಕ್ಷನರಿನಲ್ಲಿ ಈ ಅರ್ಥ ಸಿಗೋಲ್ಲ, ನಾನು ಹೇಳೋ ಅರ್ಥ. ಹುಟ್ಟು ಅಂದರೆ ಬರ್ತ್ ಅಂತಿರುತ್ತೆ, ಹೌದಾ, ಡಿಕ್ಷನರಿನಲ್ಲಿ. ಇಲ್ಲ ಇಂಗ್ಲೀಷಲ್ಲಿ ಡಿಕ್ಷನರಿ ಅಂದರೆ ಬರ್ತ್ ಅಂದರೆ ಜನನ, ಹುಟ್ಟು ಅಂತಿರುತ್ತೆ, ಆಯಿತು. ಬಟ್ ಅನುಭವ ನೋಡಿಕೊಂಡ್ರೆ ಹುಟ್ಟು ಅಂದೇನಪ್ಪ? ಸಾವಿಗೆ ಪ್ರಾರಂಭ ಆಯಿತು. ಒಪ್ಪ ಕಷ್ಟ ಜನ, ಬಟ್ ಸತ್ಯ ಏನು? ಹುಟ್ಟಿದ್ವಿ ಅಂದರೆ ಸಾವಿಗೆ ಪ್ರಾರಂಭ ಆಯಿತು, ಹೌದಾ. ಬರ್ತ್ಡೇ ಮಾಡ್ಕೊಳ್ತಾರೆ, ಕೈ ಹೊಡ್ಕೊಳ್ತಾರೆ, ಹ್ಯಾಪಿ ಬರ್ತ್ಡೇ ಅಂತ ಕೈ ಹೊಡ್ಕೊಂಡು ಆ ಚಾಕ್ಲೇಟ್ ತಿಂದ್ಕೊಂಡು ಅಲ್ಲೆಲ್ಲ ಹಾಳು ಮಾಡ್ಕೊಂಡು ಅಯ್ಯ ಮೂರ್ಖ ಜನ ಅಂದರೆ ಯೋಚನೆ ಮಾಡಿ ನೋಡಿ. 45ನೇ ವಯಸ್ಸು ಹುಟ್ಟಬ್ಬ, ಈಗಿನ ಕಾಲಕ್ಕೆ ಆ ಕ್ರಿಶ್ಚಿಯನ್ ಥರ 45 ಕ್ಯಾಂಡಿಲ್ ಇಟ್ಬಿಟ್ಟು ವಿರೋಧ ಮಾಡ್ತಾರೆ, ಮ್ಯಾರೇಜ್ ಡೇ ಮಾಡ್ತಾರೆ, ಈ ಕ್ಯಾಂಡ್ಲ್ ಇಟ್ಟು ಆರಿಸ್ತಾರೆ. ಯಾವ ಏನು ಅರ್ಥ ಇದೆ ಇದಕ್ಕೆ? ಹೋಗಲಿ. ಮತ್ತು ಯಾಕೆ ಮಾಡ್ತಾರೆ ಅಂದರೆ ಕುರಿ ಬಿಜ್ಜಾಡಿ ಅವ್ರು ಮಾಡ್ತಾರೆ, ನಾವು ಮಾಡ್ತೀವಿ. ಈಗ 45ನೇ ವಯಸ್ಸು ಹುಟ್ಟದಬ್ಬ, 45 ಕ್ಯಾಂಡ್ಲ್ ಇಟ್ಬಿಟ್ಟು ಉಫ್ ಅಂತಾರೆ. ಮೈಸೂರಲ್ಲಿ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಒಬ್ಬ ಕ್ರಿಶ್ಚಿಯನ್ ಪಾದ್ರಿ ಬಂದಿದ್ದರು ಪ್ರವಚನ ಮಾಡಲಿಕ್ಕೆ. ನಾನು ಇದ್ದೆ ಆ ಕಾರ್ಯಕ್ರಮದಲ್ಲಿ. ನಾನು ಆ ಪಾದ್ರಿನ ಕೇಳಿದೆ, ಈ ಥರ 45 ಕ್ಯಾಂಡ್ಲ್ ಇಟ್ಬಿಟ್ಟು ಉಫ್ ಅಂತಾರೆ, ಅದರ ಸಿಗ್ನಿಫಿಕೆನ್ಸ್ ಏನು ಅಂತ. ಅವ್ರು ಹೇಳಿದ್ರು, ಅದು ಯಾವ ರೀತಿ ಬಂತು ಆ ಸಂಪ್ರದಾಯ ಗೊತ್ತಿಲ್ಲ, ಬೈಬಲಲ್ಲಿ ಆ ಥರ ಇಲ್ಲ, ಬರ್ತ್ಡೇ ಆಚರಣೆ ಮಾಡಬೇಕು ಅಂದರು, ಇಲ್ಲ, ಏನು ಯಾಕೆ ಬಂತ ಗೊತ್ತಿಲ್ಲ ಅಂದರು. ನಾನು ಹೇಳಿದೆ, ಬಹುಶಃ ಈ ಥರ ನಾನು ಅರ್ಥ ಮಾಡ್ತೀನಿ, ಸರಿ ಹೋಗುತ್ತಾ ಅಂತ. ಏನಂತ, 45ನೇ ಹುಟ್ಟಬ್ಬ ಅಂತ ಇವ್ರು ಉಫ್ ಅಂದರೆ 45 ವರ್ಷ ಉಫ್ ಆಗೋಯ್ತು, ಇನ್ನು ಮಿಕ್ಕಿನದು ಎಷ್ಟಿದೆ ಗೊತ್ತಿಲ್ಲ. ಅಂದರೆ 45 ವರ್ಷ ಮೃತ್ಯುದೇವತೆ ತಿಂದ್ಬಿಡ್ತು. 45 ವರ್ಷ ನನ್ನ ಆಯುಷ್ತು ಮೃತ್ಯುದೇವತೆ ತಿಂದ್ಬಿಟ್ಟಿದೆ ಅಂದರೆ ಅದರ ಸಂತೋಷ ಏನು? ಅಲ್ಲೇ 45 ವರ್ಷ ಆಯಿತು, ಇನ್ನೂ ನಾನು ಇದೆಲ್ಲ ಒದ್ದಾಡ್ತಾ ಇದ್ದೀನಿ, ಮತ್ತಿನ್ನೆಷ್ಟು ಆಯಿಸಿದೆ ಗೊತ್ತಿಲ್ಲ ಅಂತ ನಾವು ಎಚ್ಚರಗೊಳ್ಬೇಕು. ಎಚ್ಚರಗೊಂಡು ಇಲ್ಲಿ ಬರಬೇಕು ಪ್ರವಚನಕ್ಕೆ. ಅದು ಬಿಟ್ಬಿಟ್ಟು 40 ಕೈ ಹೊಡ್ಕೊಂಡ್ರೆ 45 ವರ್ಷ ಮೃತ್ಯುದೇವತೆ ತಿಂದ್ಬಿಟ್ಟಿದೆ, ಇನ್ನೆಷ್ಟು ದಿವಸ ಇದೆ ಗೊತ್ತಿಲ್ಲ, ಹೌದಾ. ಆದ ಕಾರಣ ಇಂದ್ರಿಯಗಳಂತ ನಾವು ಜೀವನ ಮಾಡ್ತಿದ್ದೀವಿ ಅಂದರೆ ಹಿಡಿಬೇಕಾದ್ರೆ ಏನಾಗ್ತಿದೆ? ಇಂದ್ರಿಯಾಣಾಂ ಜರಯಂತಿ ತೇಜ. ಅನುಭವಿಸಿದಷ್ಟು ನಾವು ಮೃತ್ಯು ಕಡೆಗೆ ಪ್ರಯಾಣ ಮಾಡ್ತೀವಿ. ಇದು ಜೀವನ ಅಲ್ಲ. ಯಾಕಪ್ಪ ಅಂದರೆ ಜೀವನ ಅಂದರೆ ಯಾವುದು? ಯಾವುದಕ್ಕೆ ಮೃತ್ಯು ಇಲ್ಲವೋ ಅದು ಜೀವನ. ಆ ಮೃತ್ಯುಲಿರತಕ್ಕಂಥ ಜೀವನ ಒಂದಿದೆ ನಮ್ಮಲ್ಲಿ, ಅದು ನಮಗೆ ಗೊತ್ತಿಲ್ಲ. ಈ ಇಂದ್ರಿಯಗಳಲ್ಲೇ ಜೀವನ ಮಾಡ್ತಿದ್ದೀವಿ, ಇದು ಮೃತ್ಯು ಕಡೆಗೆ ಕರ್ಕೊಂಡು ಹೋಗ್ತಾ ಇದೆ. ದಿವಸನೂ ನಾವು ಆಯಸ್ಸು ಕಮ್ಮಿ ಆಗ್ತಾ ಇದೆ ಅಂದಾಗ ಅನುಭವಿಸ್ಬೇಕು.
ಆದರೆ ಅದೇ ಜೀವನ ಅಂದ್ಕೊಂಡ್ರೆ ಮತ್ತೇನಾಗುತ್ತೆ, ಅಮೃತೋಪಮಂ ಪರಿಣಾಮ ವಿಷಮಿವ, ಪರಿಣಾಮದಲ್ಲಿ ವಿಷ. ಒಂದೇ ವ್ಯತ್ಯಾಸ, ಅದು ತಕ್ಷಣ ಸಾಯಿಸುತ್ತೆ, ಇದು ನಿಧಾನವಾಗಿ ಸಾಯಿಸುತ್ತೆ. ಅಷ್ಟೇ ಅಲ್ಲ, ಜನ್ಮ ಜನ್ಮಗಳಲ್ಲೂ ಸಾಯಿಸುತ್ತೆ. ಯಾವುದು? ವಿಷಯ ಸುಖ. ಎಷ್ಟು ಜನ್ಮಗಳಾಗಿದ್ಯೋ ಈ ಜನ್ಮದಲ್ಲಿ ಅದೇ ಮಾಡ್ತಿದ್ದೀವಿ ಅಂದರೆ ಏನೋ ಪುಣ್ಯ, ಏನೋ ಮನುಷ್ಯ ಜನ್ಮ ಬಂದಿದೆ, ಮನುಷ್ಯತ್ವ ಮುಮುಕ್ಷತ್ವ ಮಹಾಪುರುಷ ಸಂಶಯ ತ್ರೈನೇತ ದೈವಾನುಗ್ರಹ ಹೆಚ್ಚಿಕಂ. ಮನುಷ್ಯ ಹುಟ್ಟಿದ್ದೀವಿ, ಏನು ಪುಣ್ಯನೋ, ಆಯಿತಾ? ಮತ್ತು ಸ್ವಲ್ಪ ಏನೋ ತಿಳ್ಕೋಬೇಕು ಅನ್ನತಕ್ಕಂಥದ್ದು ಬಂದಿದೆ, ಮತ್ತು ಹೇಳತಕ್ಕಂಥ ವ್ಯವಸ್ಥೆನೂ ಆಗಿದೆ. ಅದಲ್ಲ ಕರೆದು ಪಾಪ ಮಗಳು ಮದುವೆಗೆ ಇನ್ವೈಟ್ ಮಾಡಿದಾಗ ಮೊದಲನೇ ಪತ್ರಿಕೆ ಕೊಟ್ಟು, ಇವಾಗ ಬಂದವನ್ನೆಲ್ಲ ಬನ್ನಿ ಬನ್ನಿ ಇಲ್ಲಿ ಕೊಡಿ ಅಂತೆಲ್ಲ ಹೇಳಿ ಇಷ್ಟೆಲ್ಲ ಮಗಳ ಮದುವೆ ವ್ಯವಸ್ಥೆ ಮಾಡಿದಷ್ಟು ಶ್ರದ್ಧೆಯನ್ನು ವ್ಯವಸ್ಥೆ ಮಾಡಿ, ಹೌದಾ? ಮತ್ತು ಊಟ ಚಿಂತನೆ ಇಲ್ದಿರ ಮಧ್ಯಾಹ್ನ ಪ್ರಸಾದ ಕೊಟ್ಟು ವಿಶ್ರಾಂತಿ ತಗೊಳ್ಳಿ, ಮತ್ತು ಮಧ್ಯಾಹ್ನಕ್ಕೆ ಕೇಳಿ, ಇಷ್ಟೆಲ್ಲ ವ್ಯವಸ್ಥೆ ಮಾಡಿರ್ತಕ್ಕಂಥ ಸಮಯದಲ್ಲಿ ಒಂದು ವೇಳೆ ನಾವು ಇವಾಗ ತಿಳ್ಕೊಳ್ಳಿಲ್ಲ ಅಂದರೆ, ಈಗಲೂ ಆ ಇಂದ್ರಿಯ ವಿಷಯಗಳಲ್ಲೇ ಅದರಲ್ಲೇ ಇರ್ತೀವಿ ಅಂದರೆ ಜನ್ಮ ಗಂತ ಏಚೇ ರವೇದಿ ಅಥ ಸತ್ಯಮಸ್ತಿ ನಚೇತಿ ಹವೇದಿ ಮಹತಿ ವಿನಷ್ಟಿ. ಈಗ ನೀನು ತಿಳ್ಕೊಂಡ್ರೆ ಇಷ್ಟೆಲ್ಲ ಅನುಕೂಲ ಆಗಿರ್ಬೇಕಾದ್ರೆ ಇವಾಗ ತಿಳ್ಕೊಂಡ್ರೆ ನಿಜವಾಗ್ಲೂ ಇರ್ತೀಯ, ಇಲ್ಲದಿದ್ದರೆ ಮಹತ್ವ ನಷ್ಟ ಅನ್ನಂತ ಕೇಳೋಪನಿಷತ್ತು. ಅಯ್ಯೋ ಸ್ವಾಮೀಜಿ, ಇದನ್ನು ತಿಳ್ಕೊಂಡ್ರೆ ಇರ್ತೀಯ ಅಂತ ಹೇಳ್ತಿದ್ರ ನೀವು, ತಿಳ್ಕೊಳ್ತೀರ ಅಂತ ಇರ್ತೀವಲ್ಲ, ನಾವೆಲ್ಲ ಇದ್ದೀವಲ್ಲ ಅಂತ. ನಿಜವಲ್ಲ ಯಾವ ರೀತಿ ಇದ್ದೀವಿ ನಾವು? ಅಯ್ಯೋ ನನ್ನ ಅವಸ್ಥೆ ಯಾಕೆ ಹೇಳ್ತೀವಲ್ಲ, ಯಾರು ಕೂಡ ನನ್ನ ಅವಸ್ಥೆ ಯಾವಾಗ ಏನಾಗುತ್ತೋ, ಶುಗರ್ ಬೇರೆ ಇದೆ, ಅದಿದೆ ಇದು, ಯಾವಾಗ ಏನಾಗುತ್ತೋ ಈ ರೀತಿ ಇದ್ದೀವಿ. ತಿಳ್ಕೊಂಡ್ರೆ ರಾಜ ನೀನು ಜಗಕ್ಕೆಲ್ಲ ಮಂಕುತಿಮ್ಮ, ಇಡೀ ಪ್ರಪಂಚಕ್ಕೆ ರಾಜ ನೀನು ಅಂದಾಗ ನಿಂಗೆ ಸಾವು ಅನ್ನತಕ್ಕಂಥದ್ದು ಇಲ್ಲ. ಆದರೆ ಇಂದ್ರಿಯ ಸುಖದಲ್ಲಿ ನಾವಿದ್ದೇನಾಗುತ್ತೆ ಅಂದರೆ, ಮತ್ತಿನ್ನು ಬಿಡಿಸ್ಕೋಬೇಕಾದ್ರೆ ಹಾಗೆ ಅಂದರೆ ಯೋಚನೆ ಮಾಡಬೇಕು. ನಮ್ಮ ಜೀವನ ಕುರಿತು ನಾವು ಯೋಚನೆ ಮಾಡಬೇಕು. ನಾವು ಮಾಡಲ್ಲ, ಅದಕ್ಕೆ ಮಹಾತ್ಮ ಹೇಳ್ತಾರೆ ಏನಂತ, ಸುಖಮಲ್ಪಂ ಬಹು ಕ್ಲೇಶಂ ವಿಷಯಗ್ರಾಹಿಣ ಅಂದರು. ನಾವು ವಿಷಯದಲ್ಲೇ ಜೀವನ ಮಾಡತಕ್ಕಂಥವ್ರು ಸುಖಮಲ್ಪಂ, ಅಲ್ಪ ಸುಖ, ಯಾವುದೋ ಒಂದು ಅನುಭವಿಸೋದು, ಎಷ್ಟು ತಿರುತ್ತೇಳಿ ಅನುಭವಿಸ್ತಕ್ಕ ಇರುತ್ತೆ. ಆಮೇಲೆ ಭಾಳ ಚೆನ್ನಾಗಿತ್ತು ಅಂತ ಸ್ವಲ್ಪ ಅಂದ್ಕೊಳ್ಳೋ ಅಷ್ಟೊತ್ತಿಗೆ ಹೋಯ್ತು, ಮತ್ತೆ ಬೇಕು ಅನಿಸುತ್ತೆ. ಮತ್ತು ಎಷ್ಟು ಸಲ ಅನುಭವಿಸಿದ್ರೆ, ಎಷ್ಟು ಸಲ ಭೋಗ ಅನುಭವಿಸಿದ್ರೆ ಸಾಕು ಅನಿಸುತ್ತೆ. ಇನ್ನೂ ದಾಹ ಜಾಸ್ತಿ ಆಗ್ತಿರುತ್ತೆ ಹೊರತು ಸಾಕು ಅನಿಸಲ್ಲ. ಮತ್ತು ಆ ಸ್ವಲ್ಪ ಸುಖ ಅನುಭವಿಸ್ಬೇಕಾದ್ರೆ ಸುಖಮಲ್ಪಂ ಬಹು ಕ್ಲೇಶಂ, ಅದಕ್ಕೋಸ್ಕರ ಭಾಳಷ್ಟು ಶ್ರಮ ತಗೋಬೇಕು. ನಾನು ಈ ಥರ ಶ್ಲೋಕಗಳು ಹೇಳ್ಕೊಡ್ತೀನಲ್ಲ, ಇದಕ್ಕೇನು ಮಾಡ್ತಿದ್ದೆ ಅಂದರೆ, ಏನು ಮಾಡ್ತಾಯಿದ್ದೆ, ಶ್ಲೋಕಗಳೆಲ್ಲ ಜೆರಾಕ್ಸ್ ಮಾಡಿ ಸ್ವಲ್ಪ ದಪ್ಪ ಅಕ್ಷರದಲ್ಲಿ ಜೆರಾಕ್ಸ್ ಮಾಡಿ ಜನಗಳಿಗೆಲ್ಲ ಪೇಪರ್ ಕೊಟ್ಟು ನೋಡ್ಕೊಳ್ಳಿ ಅಂಥೇಳಿ ಹೇಳ್ಕೊಡ್ತಿದ್ವಿ. ಜನಗಳೇನು ಮಾಡಿದವರು ಅಂದರೆ, ಹೇಳ್ಕೊಟ್ಟಾಗ ಪೇಪರ್ ನೋಡೋರು, ಆಮೇಲೆ ಈ ಕೆಳಗಡೆ ಹಾಕ್ಕೊಳ್ಳೋದು, ಚೈನ್ ಕೆಳಗೆ ಹಾಕೋದು. ಮದುವೆ ಮಾಡ್ಕೋಬೇಕಾದ್ರೆ ಯೋಚಿಸ್ಬೇಕಾಗಿತ್ತು, ಎಷ್ಟು ಜವಾಬ್ದಾರಿ, ಏನು ಎಷ್ಟು ಶ್ರಮ ಅಂತ. ಆಗೋದು ತಪ್ಪು ಅಂತಲ್ಲ, ವಿವೇಕ ಮಾಡಿ ಆ ಶ್ರಮ ನನ್ನ ಕೈಲಿ ಆಗೋಲ್ಲ ಅನ್ನತಕ್ಕಂಥ ವಿವೇಕ ಆದರೆ ಚೆನ್ನಾಗಿರುತ್ತೆ. ಈ ಪೇಪರ್ ಎಷ್ಟೋ ತಿಳ್ಕೊಂಡು ಕೂತಿರೋದು ಅಂತ ಕೆಳಗಡೆ ಹಾಕಿದ್ರೆ ಅಷ್ಟು ಭಾರ ಹೊತ್ಕೊಂಡಿದೆಯಾ, ಈ ಪೇಪರ್ ದೊಡ್ಡ ಭಾರನೇ. ಯಾಕೆ ನಮ್ಗೆ ಇತ್ತ ಕಡೆಗೆ ಬಂದು ಇವೆಲ್ಲ ಭಾರವಾಗಿ ಕಾಣುತ್ತೆ. ಆದರೆ ಅಲ್ಲಿ ಸುಖಮಲ್ಪಂ ಬಹುಕ್ಲೇಶಂ, ಭಾಳಷ್ಟು ಶ್ರಮ ತಗೋಬೇಕು. ಸಮರ್ಥ ರಾಮದಾಸರು ಚಿಕ್ಕನ್ನಲ್ಲೇ ಇದರಲ್ಲಿ ಆಸಕ್ತಿ ಇರುತ್ತವೆ ದೈವ ಚಿಂತನೆಯಲ್ಲಿ. ಸರಿ, ತಂದೆ ತಾಯಿಗಳು ಸಾಮಾನ್ಯವಾಗಿ ಈಗಿನ ಕಾಲಕ್ಕೆ, ಆಗಿನ ಕಾಲಕ್ಕೆ ಆ ಥರ ಇರಲಿಲ್ಲ. ಆಗಿನ ಕಾಲಕ್ಕೆ ಇಷ್ಟೇ ಇತ್ತು, ದೈವ ಚಿಂತಕ ಸನ್ಯಾಸ ಮಾಡ್ತಾನೆ ಅಂದರೆ ಆದಷ್ಟು ಬೇಗ ಮದುವೆ ಮಾಡಿಬಿಡೋರು. ಹೌದಾ? ಸಮರ್ಥ ರಾಮದಾಸರನ್ನು ದೈವ ಚಿಂತನೆಯಲ್ಲಿದ್ದು
ಯಾರ ಹತ್ರ ಹೋಗಿ ಉಪದೇಶ ತಗೋಬೇಕು ಅಂತ ತಯಾರಾಗಿದ್ದರು. ಅಷ್ಟರೇ ಮದುವೆ ವ್ಯವಸ್ಥೆ ಆಯಿತು. ಮದುವೆ ವ್ಯವಸ್ಥೆ ಆದರೆ ಸರಿ ಇನ್ನೇನು ಮಾಡ್ತಾರೆ, ಕೂತಿದ್ದಾರೆ ಪೀಠದ ಮೇಲೆ, ಹೇಗೆ ತಪ್ಪಿಸ್ಕೊಡೋದು ಅಂತ ಯೋಚನೆ ಮಾಡ್ತಿದ್ದಾರೆ. ಅಷ್ಟರಲ್ಲೇ ತಾಳಿ ಕೈ ಕೊಟ್ಟರು, ತಗೊಂಡ್ರು ಕೈಗೆ. ಸೊ ಸಾಮಾನ್ಯವಾಗಿ ಆ ತಾಳಿ ಕಟ್ಟೋ ಸಮಯದಲ್ಲಿ ಜನಗಳೆಲ್ಲ ಭಾಳಷ್ಟು ಉತ್ಸಾಹವಾಗಿರ್ತಾರೆ. ವಿಜೃಂಭಣೆ ನಡೆಯುತ್ತೆ. ವಾದ್ಯ ಮೇಳಗಾರರು ಅವರು ಮೇಳ ಜೋರಾಗಿ ಹೋಗ್ತಾರೆ, ಮಂತ್ರ ಜೋರಾಗಿ ಹೇಳ್ತಿರ್ತಾರೆ, ಗಲಾಟೆ ಜಾಸ್ತಿ ಆಗೋಯ್ತು. ಸಮರ್ಥ ರಾಮದಾಸು ಕೈಯಲ್ಲಿ ತೊಗೊಂಡಿದ್ರಲ್ಲ, ಅವರು ಯೋಚಿಸ್ತಾರೆ, ಕೈ ತೊಗೊಳ್ತಿರ್ಬೇಕಾದ್ರೆ ಇಷ್ಟೊಂದು ಗಲಾಟೆ ಆಗುತ್ತೆ, ಇನ್ನು ಕಟ್ಟಿದ ಮೇಲೆ ಏನೇನು ಗಲಾಟೆ ಆಗುತ್ತೋ, ಯಾಕೆ ರಾಮಾಯಣ ಅಂತ ತಾಳಿ ಒಟ್ಟು ಬಿಸಾಕ್ಬಿಟ್ಟು ಓಡ್ತಾರೆ. ಮತ್ತು ಸಮರ್ಥ ರಾಮದಾಸಾಗಿ ನಮ್ಮ ಕೈಗೆ ಸಿಗೋದು. ಆ ರೀತಿ ಹೋಗಲಿಲ್ಲ ಅಂತ ಬೇಕಿಲ್ಲ. ಗೃಹ ಜೀವನದಲ್ಲಿ ಇದ್ದುಕೊಂಡೇ ನಾವು ಸಾಧಿಸ್ಬೋದು, ತೊಂದರೆ ಇಲ್ಲ ಅಂದಾಗ ಆ ಭಾರ ಹೊತ್ಕೋಬೇಕಾದ್ರೆ ಸಾಕಷ್ಟು ಯೋಚನೆ ಮಾಡಬೇಕು. ಇನ್ಯಾವುದೇ ಭಾರ ಹೊತ್ಕೋಬೇಕಾದ್ರೆ ಯೋಚನೆ ಮಾಡಬೇಕು. ನಾವು ಇಲ್ಲಿ ಬಂದು ಯೋಚನೆ ಮಾಡ್ತೀವಿ ಏನಂತ, ಆ ಪೇಪರ್ ಇಟ್ಕೊಂಡು ಕೂತ್ಕೊಳ್ಳೋದು ಹಾಗೆ, ಅದೇನೋ ಶ್ಲೋಕ ಹೇಳ್ಕೊಡ್ತಾರೆ, ಅದೇನು ರಾಮಾಯಣ, ಮತ್ತು ನಿದ್ದೆ ಮಾಡಲಿಕ್ಕೂ ಬಿಡಲ್ಲ. ಆನಂದ ಸ್ವಾಮಿಗಳು ಹೇಳ್ತಾರೆ, ಸ್ವಾಮಿಗಳು ಭಾಳ ಆನಂದವಾಗಿ ಮಾತಾಡಿದ್ರು, ನಿಮಗೆಲ್ಲ ಭಾಳ ಆನಂದವಾಯಿತು ಅಂದರೆ ನಾನೇ ಹೇಳ್ತಿದ್ದೆ, ಏನು ಆನಂದ ಸ್ವಾಮಿ, ನಿದ್ದೆ ಮಾಡಲಿಕ್ಕೂ ಬಿಡಲಿಲ್ಲ ಇವರು ಅಂದಾಗ ನಮಗೆ ಇಲ್ಲಿ ಬಂದಾಗ ಮಾತ್ರ ಭಾಳ ಶ್ರಮ ಆಗುತ್ತೆ. ಅಲ್ಲ, ನಿಜವಾದ ಈ ಜೀವನ ಅನ್ನೋದು ಭಾಳ ಶ್ರಮ. ನಮಗೆ ಭ್ರಮೆ ತೊಗೊಂಬರುತ್ತೆ, ಭಾಳ ಸುಖವಾಗಿರುತ್ತೆ ನೀನು ಇಂದ್ರಿಯ ವಿಷಯಗಳಿಂದ ಅನಿಸುತ್ತೆ. ಬಟ್ ಅದು ಸಾವಿನ ಕಡೆಗೆ ಕರ್ಕೊಂಡು ಹೋಗುತ್ತೆ. ಇದು ಸಾವಿನ ಕಡೆಗೆ ಕರ್ಕೊಂಡು ಹೋಗುತ್ತೆ. ಅಷ್ಟೇ ಅಲ್ಲ, ವೇದಾಂತ ಡಿಂಡಿಮಠರು ಇನ್ನೊಂದು ಶ್ಲೋಕ ಹೇಳ್ತಾರೆ, ಧನೈರ್ವ ಧನದೈ ಪುತ್ರೈ ದಾರಾಗಾರ ಸಹೋದರೈ ಧ್ರುವಂ ಪ್ರಾಣಂ ಹರೈ ದುಃಖಂ ಇತಿ ವೇದಾಂತ ಡಿಂಡಿಮಃ. ವೇದಾಂತ ಡಂಗುರ ಹೊಡೆದಾಡುತ್ತಂತೆ. ಏನಂತ, ಧನೈಹಿ ಭೌತಿಕ ಸಂಪತ್ತಿಗೋಸ್ಕರ ಜೀವನ ಮಾಡ್ತಿದ್ವಿ. ನಿಜ ಬೇಕು, ಮನೆ ಬೇಡ ಅಂತಲ್ಲ. ಅಣ್ಣಮಾಚಾರ್ಯ ಹೇಳ್ತಾರೆ, ಎಷ್ಟು ಮಾತ್ರ ಮನೆ ಬೇಕು ಅಂತ. ಒಂದು ಗಂಪೈನ ಗುಡಿಸಿ, ಪೆದ್ದ ಗಂಪೈನ ಗುಡಿಸಿ, ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ಅಲ್ಲೇ ಇಟ್ಕೊಂಡು ಕೂತ್ಕೊಳ್ಳಿ. ಒಂದು ದೊಡ್ಡ ಬುಟ್ಟಿಯಷ್ಟು ಗುಡಿಸ್ಲು, ಅದರಲ್ಲಿ ಮಳೆ ನೀರು ಬರಬಾರ್ದು ಅಷ್ಟೇ, ಆಯಿತಾ. ಮತ್ತು ದಿವಸ ತಿನ್ನಲಿಕ್ಕೆ ರಾಗಿ ಅಂಬಲಿ. ಈ ಮಾತುಗಳು ಕೇಳಿದ್ರೆ ನಮ್ಗೆ ಏನು ಯಾಕನ್ನ ಬಂದು ಅನಿಸುತ್ತೆ. ಅಣ್ಣಮಾಚಾರ್ಯರು ಶಾಶ್ವತ ಉಳಿದಿದ್ದಾರೆ. ಅವರು ಅಣ್ಣಮಾಚಾರ್ಯರು 2 ಮದುವೆ ಮಾಡ್ಕೊಂಡಿದ್ರು, ಆದರೂ ಶಾಶ್ವತ ಉಳಿದ್ರು. ಹಾಗಿದ್ಮೇಲೆ ನಾವು ಏನು ಮಾಡ್ಕೊಳ್ತೀವಿ ಅನ್ಬೋದು, ತಪ್ಪಿಲ್ಲ. ಆದರೆ ಪರಮಾತ್ಮನ ಕಡೆಗೆ ಮನಸ್ಸನ್ನು ತಕ್ಕಂಥದ್ದು ಇರಬೇಕು. ಇದ್ದಾಗ ಸಂಸಾರ ಆನಂದ. ಸರಿ, ದೊಡ್ಡ ಗುಡಿಸಲು, ಮಳೆ ನೀರು ಸೋರಬಾರ್ದು, ಮತ್ತು ತಿನ್ನಲಿಕ್ಕೆ ರಾಗಿ ಅಂಬಲಿ ಇದ್ರೆ ಸಾಕು, ರಾಗಿ ಅಂಬಲಿ ಇದ್ರೆ ಸಾಕು. ಮತ್ತು ಗಂಡ ಹೆಂಡತಿ ಅನ್ಯೋನ್ಯವಾಗಿರಬೇಕು. ಇಷ್ಟಿದ್ರೆ ಸಾಕು, ನಾವು ಆನಂದವಾಗಿ ಪರಮಾತ್ಮನನ್ನು ಪಡಿಬೋದು ಅಂತಾರೆ. ನಾನು ಯಾರೋ ಒಬ್ಬರು ಫೋನ್ ಮಾಡಿದ್ರು, ಏನೋ ರಾಮಾಯಣ ಸ್ವಾಮೀಜಿ ಮನೆಯಲ್ಲಿ ಅದು ಇದು ಅಂತ. ನಾನು ಹೇಳಿದೆ, ಅಣ್ಣಮಾಚಾರ್ಯ ಈ ಥರ ಹೇಳ್ತಾರೆ, ಗುಡಿಸ್ಲಷ್ಟು ಒಂದು ದೊಡ್ಡ ಬುಟ್ಟಿಯಷ್ಟು ಗುಡಿಸ್ಲಿದ್ರೆ ಸಾಕು, ಮಳೆ ನೀರು ಸೋರಬಾರ್ದು, ರಾಗಿ ಅಂಬಲಿದ್ರೆ ಸಾಕು ತಿನ್ನಲಿಕ್ಕೆ, ಮತ್ತು ಗಂಡ ಹೆಂಡತಿ ಅನ್ಯೋನ್ಯವಾಗಿದ್ರೆ ಸಾಕು ಅಂತಾರೆ. ನೀವು ಯಾಕೆ ಇಷ್ಟೆಲ್ಲ ಇಟ್ಕೊಂಡು ಓಡಾಡ್ತೀರಾ ಅಂದೆ. ಅಣ್ಣಮಾಚಾರ್ಯಗೆ ವ್ಯವಹಾರ ಜ್ಞಾನ ಇಲ್ಲ ಅಂತಾರೆ ಅವರು ಫೋನ್ನಲ್ಲಿ. ಯಾಕೆ ನೋಡಿ, ನಿಜಾನ ಈಗಿನ ಕಾಲಕ್ಕೆ ಗಂಡ ಹೆಂಡತಿ ಅನ್ಯೋನ್ಯವಾಗಿರ್ಬೇಕಂದ್ರೆ ಬರೀ ರಾಗಿ ಅಂಬಲಿ ಹಾಕಿದ್ರೆ ಯಾಕೆ ಒಪ್ಕೊಳ್ತಾಳೆ? ಮೂರ್ಖ ಯಾಕೆ ಮಾಡ್ಕೊಂಡಿರ್ತಾಳೆ? ಕೇಳ್ತಾನಂತೆ ಗಂಡ, ನಿಂಗೆ ನಾನಂದರೆ ಇಷ್ಟನೋ ಬಂಗಾರ ಅಂದರೆ ಇಷ್ಟನೋ ಅಂತ. ಯಾಕೆ ಹಾಗೆ? ನಿಮ್ಗೆ ಯಾಕೆ ಸಂದೇಹ? ನೀವಂದ್ರೆ ಇಷ್ಟ ನನಗೆ, ಅದು ಯಾಕೆ ಇಷ್ಟ ಅಂತ ಕೇಳ್ತಾರೆ. ತಿರ್ಗಾ ಬಂಗಾರ ಕೊಡಿಸ್ತೀರಾ, ಆದ ಕಾರಣ ಇಷ್ಟ. ಇವ್ರಿಗೇನು ಇದಿಲ್ಲ, ಯಾರು ಗಂಡಸರು ಅಷ್ಟೇ. ಅದೇ ನಾನು ಹೇಳ್ತೇನೆ, ತಾಜ್ ಮಹಲ್ ನೋಡೋಕೆ ಹೋಗಿದ್ರಂತೆ. ತಾಜ್ ಮಹಲ್ ಎಲ್ಲ ನೋಡಿಕೊಂಡು ಕೂತಿದ್ರಲ್ಲಿ
ಏನ್ರಿ ನನ್ನ ಜ್ಞಾಪಕಾರ್ಥವಾಗಿ ನೀವೇನು ಕಟ್ಟಿಸ್ತೀರಿ? ನೀವು ಸತ್ರ ತಾನೇ ನಾನು ಯೋಚನೆ ಮಾಡೋದು. ಯಾಕೆ ಅನ್ನಮಾಚಾರ್ಯ ಹೇಳತಕ್ಕಂಥದ್ದು ಸಾಧ್ಯವಾಗಲ್ಲ. ಬರೀ ರಾಗಿ ಅಂಬಲಿ ಹಾಕಿದ್ರೆ ಅನ್ಯೋನ್ಯವಾಗಿರೋಕ್ಕಾಗಲ್ಲ. ಹೌದಾ? ಮೊದಲನೇ ಎರಡು ಇದ್ದರೆ ಮೂರನೇದು ಇರಲ್ಲ, ಮೂರನೇದು ಇರಬೇಕಾದ್ರೆ ಮೊದಲನೇ ಎರಡು ಸಾಕಾಗಲ್ಲ. ಆದರೆ ಬೆಳೆಸ್ಕೊಂಡು ಹೋಗ್ತಾನೆ ಇರ್ತೀವಿ ನಾವು. ಎಷ್ಟು ಮನೆಗಳಿದ್ರೆ ಸಾಕು ಅನ್ಸುತ್ತೆ ಹೇಳಿ? ಮಧ್ಯೆ ಮಾತಾಡ್ಬಿಡಿ, ಕೇಳಿ. ಎಷ್ಟು ಮನೆಗಳಿದ್ರೆ ಸಾಕು ಅನಿಸುತ್ತೆ? ಎಷ್ಟು ದುಡ್ಡಿದ್ರೆ ಸಾಕು ಅನಿಸುತ್ತೆ? ಎಷ್ಟು ಬಂಧು ಬಳಗ ಇದ್ರೆ ಸಾಕು ಅನಿಸುತ್ತೆ? ಏನಿದ್ರೆ ಸಾಕು ಅನಿಸುತ್ತೆ? ಎಲ್ಲ ಒಂದಲ್ಲ ಒಂದು ಸಮಸ್ಯೆ ಅಂತ ತರುತ್ತೆ ಹೊರತು ತೃಪ್ತಿ ಅನ್ನತಕ್ಕಂಥ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಆದ ಕಾರಣ ಆಸೆ ಅನ್ನತಕ್ಕಂಥದ್ದಕ್ಕೆ ಅವಕಾಶ ಕೊಡಬಾರ್ದು. ಪರಮಾತ್ಮ ನಮ್ಮ ಪ್ರಾರಂಭ ಪ್ರಕಾರ ಕೊಟ್ಟಿಯಾನೆ. ಇಡ್ಲಿಕ್ಕೆ ಮನೆ ಇದೆ, ಹಾಕ್ಕೊಳಕ್ಕೆ ಬಟ್ಟೆ ಇದೆ, ತಿನ್ಲಿಕ್ಕೆ ಆಹಾರ ಇದೆ. ಅಷ್ಟೇ ಅಲ್ಲ, ಮಕ್ಕಳನ್ನ ಓದಿಸ್ಲಿಕ್ಕೂ ಅನುಕೂಲ ಮಾಡಿಕೊಟ್ಟೇನೆ. ಮತ್ತು ಸ್ವಲ್ಪ ಭವಿಷ್ಯ ನಿಧಿನೂ ಇಟ್ಟಿದ್ದೀವಿ. ಹೌದಾ? ಯಾರಿಗನ್ನ ಕಾಯಿಲೆ ಆಯಿತು, ಕಾಯಿಲೆ ಆಯಿತು, ಇಲ್ಲ ಮುಂದಕ್ಕೆ ಮಕ್ಕಳನ್ನ ಓದಿಸ್ಲಿಕ್ಕೆ ಬೇಕಾಯಿತು, ಮದುವೆ ಬೇಕು, ಭವಿಷ್ಯ ನಿಧಿ ಕೂಡ ಇಟ್ಟಿದ್ದೀವಿ. ಇಷ್ಟೆಲ್ಲ ಇದ್ಮೇಲೆ ಮತ್ತೆ ಬೇಕು ಬೇಕು ಅಂತ ಯಾಕೆ ಆಸೆ? ಒಂದು ಆಸೆ ಎಲ್ಲಿಗೆ ಕರ್ಕೊಂಡು ಹೋಗುತ್ತೋ ಗೊತ್ತಿಲ್ಲ. ಮೊನ್ನೆ ದಿವಸ ನಾನು ಹೇಳಿದ್ದೆ, ಕೌಪಿನ ಅಂತ ಕಲುಭಾಗ್ಯವಂತ ಅಂತ. ಅದೆಲ್ಲ ಕೇಳಿದಾಗ ಅಯ್ಯ ಅವ್ರಾಗಿ ಮಾಡಿದೆ ಬಿಡು, ನಾವೇನಾಗಿ ಮಾಡಲ್ಲ ಅಂದ್ಕೊಳ್ತೀವಿ. ಕೇಳಿ, ಇದೇ ರೀತಿ ಪ್ರವಚನ ಕೇಳ್ತಿರ್ತಕ್ಕಂಥ ಒಂದು ಕುಟುಂಬ, ಗಂಡ ಹೆಂಡತಿ ಇಬ್ಬರಿಗೂ ಆಸಕ್ತಿ. ಯಾವ ಊರು ಅವ್ರ ಹೆಸರೇನು ಬೇಡ, ಈಗ ನಡೀತಾ ಇದೆ ರಾಮಾಯಣ. ಅವರು ನಿಜ ನೆಮ್ಮದಿಯಾಗಿದ್ದರು. ಇಬ್ಬರು ಮಕ್ಕಳು ಓದಿಸ್ಕೊಂಡು ಏನು ತಾಪತ್ರ ಇರಲಿಲ್ಲ, ನೆಮ್ಮದಿಯಾಗಿದ್ದರು. ಆದರೆ ಆಕೆ ಅಂತ ಸ್ವಲ್ಪ ದುಡ್ಡಿತ್ತು. ಅದು ಸಾಮಾನ್ಯ ನಿಮಗೆಲ್ಲ ಗೊತ್ತು ಹೇಗಿತ್ತು ದುಡ್ಡು ಅನ್ನೋದು, ನಿಮಗೆ ಗೊತ್ತಾಯ್ತು. ಹಾಗೆ ಒಟ್ಟಿನಲ್ಲಿ ಒಂದು ಸ್ವಲ್ಪ ದುಡ್ಡಿತ್ತು. ಅವ್ರ ಮನೆಗೆ ಯಾರೋ ಬಂದು ಹೋಗ್ತಿದ್ರು. ಅವನೇನೋ ಬಡ್ಡಿ ವ್ಯಾಪಾರ ಮಾಡೋರಂತೆ. ಅಲ್ಲ, ಆಸೆ ಅನ್ನೋದು ಎಲ್ಲಿ ಕರ್ಕೊಂಡು ಹೋಗುತ್ತೋ ಗೊತ್ತಿಲ್ಲ, ಒದ್ದಾಡಿಸುತ್ತೆ ಹೊರತೋದು ನಮ್ಮನ್ನು ನೆಮ್ಮದಿಯಾಗಿ ಇಡಲ್ಲ. ಇರೋದೆಲ್ಲ ತೃಪ್ತರಾಗಿರ್ಬೇಕು ಅಂತ ಕೇಳ್ತಿದ್ದೀನಿ ನಾನು. ಅವರು ಈಗೇನು ಕೇಳಿದ್ರು, ಅಮ್ಮ ನಿಮ್ಮ ಹತ್ರ ಏನಾದ್ರು ದುಡ್ಡಿದ್ರೆ ಕೊಡ್ತೀರಿ, ನಾನು ಬಡ್ಡಿ ಕೊಡ್ತೀನಿ ಅಂತ. ಈಗಂತೂ ಸ್ವಲ್ಪ ಇತ್ತು, ಕೊಟ್ಟರು. 1 ತಿಂಗಳು 2 ತಿಂಗಳು ಬಡ್ಡಿ ಕೊಟ್ಟು. ಈಗಿನ ಕಾಲಕ್ಕೆ ಭಾಳಷ್ಟು ಹುಷಾರಾಗಿರ್ತವೆ, ವ್ಯವಹಾರಕ್ಕೆ ಹೋಗಲೇಬೇಡಿ. ಇದೇನೋ ಬ್ಯಾಂಕಲ್ಲಿ ಹಾಕಿರುವಾಗ ಆ ಬ್ಯಾಂಕು ಏನಾಗುತ್ತೋ ಗೊತ್ತಿಲ್ಲ, ಸದ್ಯಕ್ಕೆ ಪರವಾಗಿಲ್ಲ. ಹೌದಾ? ಸರಿ, ಕೊಟ್ಟರು. ಕೊನೆಗೆ ಅವ್ರು ಮತ್ತೆ ಕೇಳಕ್ಕೆ ಶುರು ಮಾಡಿದ್ರು. ಸರಿ, ಬಡ್ಡಿಗೆ ಬಂದಿದೆಯಲ್ಲ, ಸೊ ಆ ಬಡ್ಡಿ ಆಸೆಗೋಸ್ಕರ ಏನು ಮಾಡಿದ್ರು, ಬಂಗಾರ ಮಾರಿಬಿಟ್ಟು ಯಜಮಾನ್ರು ಗೊತ್ತಿಲ್ಲ. ನಿಜವಾಗ್ಲೂ ನಡೆದಿದೆ ಇದು. ಹೀಗೆ ಯಾವ ರೀತಿ ಸಮಾಧಾನ ಮಾಡೋಕ್ಕೆ ಗೊತ್ತಿಲ್ಲ ನನಗೂ. ಯಜಮಾನ್ರು ಗೊತ್ತಿದ್ರೆ ಇರೋ ಬಂಗಾರ ಎಲ್ಲ ಮಾರಿಬಿಟ್ಟು ಅವರು ಕೊಟ್ಟರು. ಸುಮಾರು 5 ಲಕ್ಷ ರೂಪಾಯಿ ಕೊಟ್ಟಿಯಾರಂತೆ. ಅವರೇನು ಮಾಡಿಬಿಟ್ರು, ಅದು ಯಾವುದೋ ಒಂದು CD ತಯಾರು ಮಾಡಿದ್ರು. CD ತಯಾರು ಮಾಡಿ ಆಕೆ ಮತ್ತು ದುಡ್ಡು ತೊಗೊಂಡ್ರಲ್ಲ, ಅವರಿಬ್ಬರು ಒಟ್ಟಿಗೆ ಇದ್ದಾಗ ಒಂದು CD ತಯಾರು ಮಾಡಿದ್ರು. ನೀನು ದುಡ್ಡು ಕೇಳಿದ್ರೆ ಇದನ್ನು ಹೊರಗಡೆ ಹಾಕ್ತೀನಿ. ಕೊನೆಗೆ ಎಲ್ಲಿ ಬಂದಿದೆಯಪ್ಪ ಅಂದರೆ, ಆಕೆ ಹೇಳ್ತಾಳೆ, ಇಲ್ಲ ನಿಜವಲ್ಲ ಆ ಥರ ನಡೆದಿಲ್ಲ. ನಾವಿಬ್ಬರು ಅಂದರೆ ಗಂಡ ಹೆಂಡತಿ ಒಟ್ಟಿಗೆ ಸೇರಿದ್ದನ್ನು CD ಮಾಡಿ ಅವನು ನಮ್ಮ ಮನೆಗೆ ಬಂದು ಕ್ಯಾಮ್ರಾ ಇಟ್ಬಿಟ್ಟೋಗಿದ್ದಾನೆ, CC ಕ್ಯಾಮ್ರಾ ಇಟ್ಟೋಗಿದ್ದಾನೆ. ಅದನ್ನು ತೆಗೆದು ಮುಖ ಮಾತ್ರ ಬದಲಾಯಿಸ್ತೇನೆ ಅಂತ ಆಕೆ ಅಂತಾಳೆ. ಇವ್ರು ಯಜಮಾನ್ ಗೊತ್ತಿಲ್ಲ. ಏನು ಹೇಳ್ತಿದ್ದೀನಿ, ಒಂದು ಆಸೆ ನಮ್ಮನ್ನೆಲ್ಲಿ ಕರ್ಕೊಂಡು ಹೋಗುತ್ತೋ. ಇವಾಗ ಯಾವ ರೀತಿ ಸಮಾಧಾನ ಮಾಡಬೇಕೋ ಏನೊಂದು. ಮತ್ತು ಆ CD ತೊಗೊಂಡೋಗಿಲ್ಲ, ಸುಟ್ಟುಬಿಟ್ಟಿಯಾರಂತ, ಅದು ಬೇರೆ. ನಿಜ ಇರೋ ದುಡ್ಡು ಅದು ಇಟ್ಕೊಂಡಿದ್ದಿದ್ರೆ ಯಾಕೆ ಇಷ್ಟು ಕಷ್ಟ ಬಂತು? ಯಾಕೆ ಬಂತೇಳಿ? ಬಡ್ಡಿ ಆಸೆ. ಹೌದಾ? ಸೀತಾದೇವಿಗೆ 2 ಆಸೆ ಬಂತಂತೆ. ನನ್ನ ಅಭಿಪ್ರಾಯದಲ್ಲಿ 2 ಆಸೆ ಅಂದರೆ, ಒಂದು ಶ್ರೀರಾಮಚಂದ್ರ ಜೊತೆ ಕಾಡಿಗೆ ಹೋಗಬೇಕು ಅನ್ನೋ ಆಸೆ. ಒಳ್ಳೇದು ತಾನೆ. ಈಗಿನ ಕಾಲದವ್ರು ಒಪ್ಪಲ್ಲ. ಸೀತಾದೇವಿ ಯಾಕೆ ಹೋದ್ಲು ಕಾಡಿಗೆ ಅಂದರೆ, 3 ಜನ ಹತ್ತಿರ ಗೋಳಾಡಬೇಕು, ಅದಕ್ಕಿಂತ ಕಾಡು ಮೃಗದ ಮಧ್ಯೆ ಇರೋದು ಮೇಲು ಅಂತ ಹೋದ್ಲಂತ ಸೀತಾದೇವಿ. ಇಲ್ಲ, ಒಪ್ಪಲ್ಲ. ರಾಮಾಯಣ ಯಾರು ಒಪ್ಪಲ್ಲ. 3 ಜನ ಆಗಿದ್ಮೇಲೆ ಲಕ್ಷ್ಮಣ ಹೆಂಡತಿ ಯಾಕೆ ಹೋಗಲಿಲ್ಲ? ಲಕ್ಷ್ಮಣ ಹೆಂಡತಿ ಹೇಳ್ತಾಳಂತ. ಈಗಿನ ಕಾಲದ ರಾಮಾಯಣ ಇದು.
ಲಕ್ಷ್ಮಣ್ ಹೆಂಗೆ ಕೇಳ್ತಾರಂತೆ, ನೀನು ಹೋಗು, ನಿಂಗೆ ಇಷ್ಟ ಇದೆ ನೀನು ಹೋಗು, ನಾನು ಇವ್ರು 3 ಜನ ಇನ್ನೂ ಏನೇನು ಮಾಡ್ತಾರೋ ಇಲ್ಲೇ ನೋಡ್ಕೊಂಡಿರ್ತೀನಿ, ಇಬ್ಬರು ಹೋಗ್ಬಿಟ್ಟು ಏನು ಮಾಡ್ತಾರೋ ಇವರು ಅಂತ ಅತ್ತೆ ಕಾಯ್ಕೊಂಡಿದ್ಲಂತೆ. ಇರಲಿ, ಈಗಿನ ಕಾಲದ ರಾಮಾಯಣ ಇದು. ಸೀತಾದೇವಿಗೆ ಶ್ರೀರಾಮಚಂದ್ರ ಜೊತೆಗೆ ಹೋಗಬೇಕು ಅನ್ನತಕ್ಕಂಥ ಒಂದು ಆಸೆ, ಇದು ಒಳ್ಳೆ ಆಸೆನೇ ಅದು, ಹೌದಲ್ಲ. ಮತ್ತು ಇನ್ನೊಂದು ಆಸೆ ಯಾವುದು, ಜಿಂಕೆ, ಬಂಗಾರ ಜಿಂಕೆ ಬೇಕು ಅನ್ನೋ ಆಸೆ. ಈ 2 ಆಸೆಯಿಂದ ಕೊನೆಗೆ ಎಷ್ಟೊತ್ತಾಡೋದಕ್ಕೆ ಅಂತ 2 ಆಸೆಗೆ ಯಾಕೆ ಅಷ್ಟು ಒದ್ದಾಡೋದಂದರೆ ನಮ್ಮಗಳಿಗೆ ಎಷ್ಟೊಂದು ಆಸೆ ಇದೆ, ಹೌದಲ್ಲ. ಎಷ್ಟು ಒದ್ದಾಡಿಸುತ್ತೋ ಇವು. ಇರೋದೆಲ್ಲ ತೃಪ್ತಿಯಾಗಿರೋಣ. ಗೃಹಸ್ಥೀವನದಲ್ಲಿ ಇದೊಂದು ಹೇಳಿ ನಿಲ್ಲಿಸ್ತೀನಿ, ಇನ್ನು ನನ್ನ ಕಡೆ ಅದು ಟೈಮ್ ಇದೆ. ಗೃಹಸ್ಥೀವನದಲ್ಲಿ ಒಂದು ರಾಮಾಯಣ ಏನಪ್ಪ ಅಂದರೆ, ಇವಾಗ ಶ್ರವಣಕ್ಕೆ ಬರ್ತಿದ್ದೀರ, ಒಬ್ಬರೇ ಮನೆಗಿರೋಲ್ಲ ಆಸಕ್ತಿ ಇದ್ದರೆ ಪರವಾಗಿಲ್ಲ, ಇಲ್ಲ ಯಾರೋ ಒಬ್ಬರೊಬ್ಬರು ಬರ್ತಾರೆ, ಅಥವಾ ಬಂದ್ರೂ ಒಬ್ಬರು ಈ ಥರ ಸ್ವಾಮೀಜಿ ಹೇಳೋ ಥರ ನಾವು ಇರಬೇಕು ಅಂತ ಅಂತಾರೆ, ಬೇರೆಯವ್ರು ಒಪ್ಪಬೇಕಲ್ಲ. ಹೋಗು, ನೀನು ಹೋಗು, ಸನ್ಯಾಸ ತೊಗೊಂಡೋಗ್ಬಿಡು ಅಂತ ಶುರು ಮಾಡ್ತಾರೆ, ಅದಲ್ಲ. ನಾವು ಹೇಳಬೇಕು, ನೋಡಿ ಇರೋದು ಸಾಕು. ಕನಿಷ್ಠ ಪಕ್ಷ ಯಾರಿಲ್ಲಿ ಶ್ರವಣ ಮಾಡ್ತಾರೋ, ಯಾರು ಈ ಸ್ವಾಮಿಗಳ ಸಂಪರ್ಕದಲ್ಲಿ ಇದ್ದಾರೋ ಅವರಾದ್ರೂ ಮನೆಯಲ್ಲಿ ಏನನ್ನೊಂದು ವ್ಯವಹಾರ ಮಾಡೋಕ್ಕೆ ಹೋದಾಗ ಸಿಗಾಕ್ಕೊಳ್ತೀವಿ ಅನ್ನತಕ್ಕಂಥ, ಯಾಕೆಂದರೆ ವ್ಯವಹಾರ ಮಾಡಬೇಕಾದ್ರೆ ನಮಗೆ ಸ್ವತಂತ್ರ ಇದೆ. ಆದರೆ ಒಂದು ವ್ಯವಹಾರ ಮಾಡಿದ್ರೆ ಮತ್ತೆ ಅದ್ರಲ್ಲಿ ಸಿಗಾಕೋಬಾರ್ದು. ನಾವು ಇರತಕ್ಕಂಥ ಬಂಧನವನ್ನು ಬಿಡಿಸ್ಕೊಳ್ಳತಕ್ಕಂಥ ವ್ಯವಹಾರ ಮಾಡಬೇಕು ಹೊರತು ಮತ್ತೆ ಸಿಗಾಡತಕ್ಕ ವ್ಯವಹಾರ ಮಾಡಬಾರ್ದು, ಹೌದಾ. ನೋಡಿ, ಈ ಥರ ಏನೋ ಪ್ಲ್ಯಾನ್ ಆಗ್ತಿದ್ದೀರಾ, ಮತ್ತೆ ಒದ್ದಾಡಬೇಕಾಗುತ್ತೆ, ಬೇಡ ಅಂತ ಹೇಳಬೇಕು. ಕೇಳಿದ್ರೋ ಪುಣ್ಯ, ಕೇಳಿಲ್ವೋ ಏನು ನಡೆಯುತ್ತೋ ನಡೀಲಿ, ಏನು ನಡೆಯುತ್ತೋ ನಡೀಲಿ. ಅಲ್ಲ ಸ್ವಾಮೀಜಿ, ಮತ್ತು ನಾವು ಅನುಭವಿಸ್ಬೇಕಲ್ಲ, ನಾವು ಅನುಭವಿಸ್ಬೇಕಲ್ಲ. ಅದನ್ನು ಮುಂಚೆನೇ ಯೋಚಿಸ್ಬೇಕಾಗಿತ್ತು. ಯಾವಾಗ ಎಲ್ಲ ಒಂದು ಕಡೆ ಯಾರ ಮನೆಗೋ ರಾತ್ರಿ ಟಿಫನ್ಗೆ ಹೋಗಿದ್ದೆ. ಸರಿ, ಏನೋ ರೊಟ್ಟಿ ಏನೋ ಮಾಡಿದ್ರೆ ಚೆನ್ನಾಗೇ ಇತ್ತು, ತಗೊಂಡೆ. ಆಮೇಲೆ ಅವ್ರ ಯಜಮಾನ್ರು ನನ್ನ ಕರ್ಕೊಂಬಂದರು, ಹೊರಗೆ ಕರ್ಕೊಂಬಂದರು. ನೀವು ಚೆನ್ನಾಗಿದೆ ಅಂತ ತಿಂದ್ಬಿಡ್ತೀರ, ನಮ್ಮ ಶ್ರೀಮತಿಯವ್ರು ನೋಡಿ ಸ್ವಾಮೀಜಿ ಎಷ್ಟು ತೃಪ್ತಿಯಾಗಿ ತಿಂತಾರೆ, ನೀವು ಹೇಗೆ ಮಾಡಿದ್ರು ಗಲಾಟೆ ಮಾಡಬೇಡಿ, ನೀವು ಹೇಗೆ ಮಾಡಿದ್ರು ಒಪ್ಪಲ್ಲ ಅಂತಾರೆ ಅಂದರು. ಇಲ್ಲ ರೀ, ಚೆನ್ನಾಗಿತ್ತು, ಮಾತಾಡಬೇಡಪ್ಪ, ಬಂದು ಸುಮ್ಮನೆ ಕೂಡಿ ಮಾತಾಡಬೇಡಿ. ಚೆನ್ನಾಗಿತ್ತು, ಚೆನ್ನಾಗಿರಲಿಲ್ಲ ಅಂದರೆ ಒಂದು ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಇಲ್ಲ, ಅದಕ್ಕೆ ಏನೋ ಸ್ವಲ್ಪ ಮೊಸರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ತಿದ್ದೆ ನಾನು. ಇಲ್ಲ, ಚೆನ್ನಾಗಿತ್ತು ಅಂದೆ. ಅಷ್ಟು ಮಾತಾಡ್ತಿರ್ಬೇಕಾದ್ರೆ ಇನ್ನೊಬ್ರು ಯಾರೋ ಬಂದರು. ಅವ್ರು ಹೇಳಿದ್ರು, ನೋಡು ಸ್ವಾಮೀಜಿ ಯಾವತ್ತೂ ಒಂದು ದಿವಸ ತಿಂತಾರೆ, ದಿವಸ ತಿನ್ನೋರು ನಮ್ಮ ಕತೆ ಹೇಳು ಅಂತ. ನಾನು ಹೇಳಿದೆ, ಇದನ್ನು ಮುಂಚೆನೇ ಯೋಚನೆ ಮಾಡೋಕ್ಕಾಗಿತ್ತು. ಯಾವಾಗ? ಮದುವೆ ಮುಂಚೆ. ಒಂದು ವೇಳೆ ಒಪ್ಪಿ ಮಾಡಿಕೊಂಡು ಅಂದರೆ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಋಣಕ್ಷಯ ವಿನಶ್ಯಂತಿ ಕಾತತ್ತ ಪರಿ. ಆಯಿತು, ಏನೇ ನಡೆಯುತ್ತೋ ನಡೀಲಿ, ಪರಮಾತ್ಮ ನಿನ್ನ ಇಚ್ಛೆ. ನಮ್ಮ ಪ್ರಯತ್ನ ಎಷ್ಟು ಹೇಳೋತಕ್ಕ ಪ್ರಯತ್ನ, ಕೇಳಲಿಲ್ಲ ಅರ್ಥ ಕಾಮ ಅನ್ನೋದು ನಮ್ಮ ಪ್ರಯತ್ನದ ಮೇಲಿಲ್ಲ, ನಮ್ಮ ಪ್ರಾರಬ್ಧದ ಮೇಲೆ. ಅದು ಧರ್ಮ ಮೋಕ್ಷ ನಮ್ಮ ಪ್ರಯತ್ನ. ಸೊ ಆದ ಕಾರಣ ಇನ್ನೂ ಸಾಕಷ್ಟು ಈ ಇಂದ್ರಿಯ ವಿಷಯಗಳಿಂದ ನಮಗೆ ಸಿಗತಕ್ಕಂಥ ಸುಖದ ಬಗ್ಗೆ ಇನ್ನೂ ಸಾಕಷ್ಟು ವಿವೇಕ ಮಾಡ್ಬೋದು. ಬಟ್ ಒಂದಂತೂ ತಿಳ್ಕೊಳ್ಳಿ, ಏನೋ ಸುಖಮಲ್ಪಮು ಬಹುಕ್ಲೇಶಂ, ಭಾಳಷ್ಟು ಕಮ್ಮಿ ಸುಖ ಸಿಗುತ್ತೆ. ಅದಕ್ಕೋಸ್ಕರ ಭಾಳಷ್ಟು ದೀರ್ಘವಾದಂಥ ಜವಾಬ್ದಾರಿ ಅದು ಇದು ಬದಲಾಡಬೇಕು. ಸುಮ್ಮನೆ ಇರೋದು ಸಾಕು, ಪರಮಾತ್ಮ ನೀವೇನು ಕೊಟ್ಟಿದ್ದೀವಿ ಅಷ್ಟು ಸಾಕು ಅಂದಾಗ ಮತ್ತು ಸಾತ್ವಿಕವಾಗಿರ್ತಕ್ಕಂಥ ಸುಖಕ್ಕೆ ನಾವು ಪ್ರಯತ್ನ ಮಾಡಬೇಕು. ಸಾತ್ವಿಕವಾದಂಥ ಸುಖ ಅಂದರೆ ಏನು ಅನ್ನತಕ್ಕಂಥದ್ದನ್ನು ಮಧ್ಯಾಹ್ನ ಕ್ಲಾಸಲ್ಲಿ ಅಂದರೆ 4ರಿಂದ 5 ಅಂದರೆ 3:30 ಪ್ರಾರಂಭ ಆಗುತ್ತೆ. ಅರ್ಧ ಗಂಟೆ ಸ್ವಾಮಿಗಳು ಮಾತಾಡ್ತಾರೆ, ಮತ್ತೊಬ್ಬ ಸ್ವಾಮಿಗಳು. ನಂತರ 4ರಿಂದ 5 ಕೈಗೆಲ್ಲ ಸ್ವಾಮಿ ಮಾತಾಡ್ತಾರೆ. ಬನ್ನಿ, ಈಗ ಎಲ್ಲ ಪ್ರಸಾದ ತೊಗೊಳ್ಳಿ, ಪ್ರಸಾದ ತೊಗೊಂಡು ಇಲ್ಲೇ ವಿಶ್ರಾಂತಿ ತೊಗೊಳ್ಳಿ, ಇಲ್ಲ ಭಜನೆ ನಡೆಯುತ್ತೆ, ಭಜನೆ ನಡೀರಿ.